ನಮಸ್ಕಾರ ವೀಕ್ಷಕರೇ. ಇಮ್ಯಾಜಿನ್ ಮಾಡಿ, ಒಂದು ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ. ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇದು. ಎರಡೂ ಟೀಮ್ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅದರಲ್ಲಿ ಒಬ್ಬ ಪಾರ್ಟಿಸಿಪೆಂಟ್ ನೀವು ಅಂತ ಅಂದ್ಕೊಳ್ಳಿ. ಆ ಪಾರ್ಟಿಸಿಪೆಂಟ್ ನೀವಾಗಿದ್ದು ನಿಮಗೆ ಫುಟ್ಬಾಲ್ ಆಡೋಕ್ಕೆ ಬೇಕಾಗೋ ಎಲ್ಲ ಸ್ಕಿಲ್ಸು ಗೊತ್ತು. ಸೊ ನೀವು ಬಾಲ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಕಿಕ್ ಮಾಡ್ತಾ ಆ ಎದುರಾಳಿ ಏನೆಲ್ಲ ಸ್ಮಾರ್ಟ್ನೆಸ್ನ ಯೂಸ್ ಮಾಡ್ತಾ ಇದ್ದಾರೆ, ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಯಾವ ರೀತಿ ನೀವು ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋಂತಹ ವಿಷಯದಲ್ಲಿ ನೀವು ವೆಲ್ ಬೆಸ್ಟ್ ಆಗಿರೋದ್ರಿಂದ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಾ. ತುಂಬ ಸಮಯ ಮ್ಯಾಚ್ ನಡೀತಾನೆ ಇದೆ. ಆದರೆ ಒಂದು ಸಣ್ಣ ವಿಚಾರ ನಿಮ್ಗೆ ಗೊತ್ತಿಲ್ಲ. ಏನಪ್ಪ ಅಂದರೆ, ಗೋಲ್ ಎಲ್ಲಿದೆ, ಎಲ್ಲಿಗೆ ಬಾಲ್ ಹೊಡಿಬೇಕು ಅಂತಾನೆ ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ನಿಮ್ಮ ಪಾರ್ಟಿಸಿಪೇಷನ್ ಮ್ಯಾಚಲ್ಲಿ ಏನಾದರೂ ಉಪಯೋಗ ಆಗುತ್ತಾ? ಹಾಸ್ಯ ಅಂತ ಅನ್ಸುತ್ತಲ್ವಾ? ಅಂದರೆ ಗೋಲ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅಂದಮೇಲೆ ನಾನು ಪಾರ್ಟಿಸಿಪೇಟ್ ಮಾಡಿದ್ಯಾಕೆ, ನಾನು ಅಷ್ಟೆಲ್ಲ ಟ್ರೈನಿಂಗ್ ತೊಗೊಂಡಿದ್ಯಾಕೆ, ಆ ಟೀಮಲ್ಲಿ ಸೆಲೆಕ್ಟ್ ಆಗಿದ್ದು ಏನು ಪ್ರಯೋಜನ ಇದೆ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಸೊ ಇಷ್ಟೊತ್ತಿಗಾಗಲೇ ನೀವು ಗೆಸ್ ಮಾಡಿರ್ತೀರಾ ಅಥವಾ ಕೆಲವರು ನಮ್ಮ ಪೋಸ್ಟನ್ನು ನೋಡಿರ್ತೀರಾ. ಇವತ್ತಿನ ವಿಶೇಷವಾದ ಸಂಚಿಕೆ ಗೋಲ್ ಸೆಟ್ಟಿಂಗ್, ಗುರಿ ಯಾಕೆ ಮತ್ತೆ ಏನು ಅನ್ನೋದ್ರ ಬಗ್ಗೆ ಇದೆ. ವೆಲ್, ಗೋಲ್ ಸೆಟ್ಟಿಂಗ್ ಬಗ್ಗೆ ನೀವು ಎಲ್ಲರೂ ಜೀವನದಲ್ಲಿ ಬೇರೆ ಬೇರೆ ಥರ ಕೇಳಿರ್ತೀರಾ, ಅರ್ಥ ಮಾಡ್ಕೊಂಡಿರ್ತೀರಾ. ಆಸ್ ಅ ಥೆರಪಿಸ್ಟ್ ನಾನು ಆರೋಗ್ಯದ ದೃಷ್ಟಿಯಿಂದಾನೇ ಮೊದಲು ಗೋಲ್ ಸೆಟ್ಟಿಂಗ್ ಯಾಕೆ ಮುಖ್ಯ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೇಸಿಕ್ ಕ್ರೈಟೀರಿಯಾ. ಬಿಕಾಸ್ ನಮ್ಮ ಜೀವನದಲ್ಲಿ ಏನೇ ಅಚೀವ್ ಮಾಡಿದ್ರು ಆರೋಗ್ಯ ಏರುಪೇರಾಯಿತು ಅಂದರೆ ಯಾವ ಗೋಲು ಸಿಕ್ಕಿದ್ರೂ ಬೇಕಾಗಲ್ಲ, ಸಿಗದೇ ಇದ್ರೂ ಬೇಕಾಗಲ್ಲ ಅಲ್ವಾ? ನನ್ನ ಅನುಭವದಲ್ಲೇ ಗಮನಿಸಿರುವಂತಹ ಕೆಲವೊಂದು ಕೇಸಸ್ ನಾನು ಹೇಳ್ತೀನಿ. ನಾವು ನಮ್ಮ ಜೀವನಕ್ಕೆ ಇದನ್ನು ತುಂಬ ಚೆನ್ನಾಗಿ ಕೋರಿಲೇಟ್ ಮಾಡ್ಕೊಳ್ಬಹುದು. ಈಗ ಯಾರೋ ಒಬ್ಬ ವ್ಯಕ್ತಿ ಬಂದಿರ್ತಾರೆ, ಅವ್ರಿಗೆ ಸುಮಾರು ಅನಾರೋಗ್ಯ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇಂಟರ್ನಲ್ಲಿ ಕೂಡ ಅವ್ರಿಗೆ ಸುಮಾರು ಸಮಸ್ಯೆ ಇರುತ್ತೆ. ಬಟ್ ಆ್ಯಕ್ಚುಲಿ ಅದನ್ನು ರಿಪೋರ್ಟಲ್ಲಿ ನೋಡಿದಾಗ ಅವ್ರ ಆ ಸಮಸ್ಯೆ ಅಥವಾ ಕಾಯಿಲೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ತನ್ನನ್ನು ತಾನು ರೆಪ್ರೆಸೆಂಟ್ ಮಾಡ್ತಾ ಇರಲ್ಲ. ಅಥವಾ ಅಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಅದು ಮೆಡಿಕಲ್ ರಿಪೋರ್ಟ್ಸಲ್ಲಾಗಲಿ ಅಥವಾ ನಾವು ಮಾಡುವ ಎನರ್ಜಿ ಅನಾಲಿಸಿಸಲ್ಲಾಗಲಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದರೂ ಅವ್ರ ಸಿಂಪ್ಟಮ್ ದೊಡ್ಡ ಲಿಸ್ಟ್ ಹೇಳಿದ್ರೂ ಕೂಡ ಅಂದರೂ ಸಸ್ಟೈನ್ ಆಗ್ತಾ ಇರ್ತಾರೆ. ಅಂದರೆ ಆ ಥರ ಬೇರೆ ಸಿಮಿಲರ್ ಕೇಸಸ್ ಅವರು ಅಷ್ಟೊಂದು ಸಸ್ಟೈನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಆ ರೀತಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಹೇಗಪ್ಪ ಸಾಧ್ಯ? ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಓಡಾಡ್ಕೊಂಡಿದ್ದೀರಾ ಈಗಲೂ? ಇಷ್ಟೊಂದು ಸೊಂಟದಲ್ಲಿ ಈ ಥರ ಡ್ಯಾಮೇಜ್ ಆಗಿದೆ, ಅಯ್ಯೋ ದೇವರೇ ಹೇಗೆ ಸಾಧ್ಯ ಅಂತ ಉಬ್ಬೇರಿಸಿ ಪ್ರಶ್ನೆ ಮಾಡಿರುವಂಥ ಸಂಗತಿಗಳು ಸುಮಾರಿದೆ. ಆಗ ನಾವು ನೋಡಿದಾಗ ಅವ್ರಿಗೊಂದಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಲೈಫಲ್ಲಿ. ಅಯ್ಯೋ ಇಬ್ಬರು ಮಕ್ಕಳಿದ್ದಾರೆ, ಇನ್ನೂ ತುಂಬ ಚಿಕ್ಕವರು, ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ನಾನು ಬೆಳಗ್ಗೆ ಆದರೆ ಸ್ಕೂಲ್ಗೆ ರೆಡಿ ಮಾಡಬೇಕು, ಅಥವಾ ನನಗೆ ಬೇರೆ ಕಮಿಟ್ಮೆಂಟ್ಸ್ ಇದೆ, ನಾನು ಕೆಲಸಕ್ಕೆ ಹೋಗಲೇಬೇಕು, ನನ್ನ ಮನೆ ಮ್ಯಾನೇಜ್ ಮಾಡೋಕ್ಕೆ ನನ್ನ ಪಾರ್ಟಿಸಿಪೇಷನ್ ತುಂಬ ಮುಖ್ಯ. ಸೊ ಅವ್ರು ಒಂದಷ್ಟು ನಿರ್ದಿಷ್ಟವಾದ ಗುರಿಗಳನ್ನ ಇಟ್ಕೊಂಡಿರ್ತಾರೆ. ಆದ್ರಿಂದ ಆ ಕಾಯಿಲೆ ಅವರಲ್ಲಿ ಇದ್ರೂ ಕೂಡ, ಸಿಂಪ್ಟಮ್ಸ್ ಲೆವೆಲಲ್ಲಿ ಅವ್ರು ಸಫರ್ ಆಗ್ತಾ ಇದ್ರು, ದೇ ವಿಲ್ ಬಿ ಪುಲ್ಲಿಂಗ್ ದ ಶೋ. ಅಂದರೆ ಅದು ಯಾವುದೋ ಒಂದು ಚಮತ್ಕಾರವಾದ ಶಕ್ತಿ ಅವ್ರನ್ನ ಅಷ್ಟೆಲ್ಲ ಸಮಸ್ಯೆ ಇದ್ರೂ ಶೋ ರನ್ ಮಾಡೋ ಥರದ್ದು ಏನೋ ಒಂದು ಅದ್ಭುತವಾದ ಸಾಮರ್ಥ್ಯವನ್ನು ಕೊಟ್ಬಿಡುತ್ತೆ. ನಮಗೇನೆ ಅಯ್ಯೋ ಈ ದೇವ್ರೆ ಏನಪ್ಪ ನಡೀತಾ ಇದೆ, ಇಂಥದ್ದೊಂದು ಚಮತ್ಕಾರ ಅಂತ ಅನ್ಸುತ್ತೆ. ಅದಕ್ಕೆ ನಾವು ನಮ್ಮ ಕರ್ತವ್ಯ ಅಥವಾ ಜವಾಬ್ದಾರಿ ಅಂತ ಹೆಸರು ಕೊಡ್ತೀವಿ. ಅದನ್ನ ನಾವು ಒಂದು ರೀತಿಯಲ್ಲಿ ಗೋಲ್ ಅಂತ ಹೇಳ್ಬೋದು. ಇನ್ನು ಇದೇ ಥರದ ಸೆಟ್ ಆಫ್ ಸಿಂಪ್ಟಮ್ಸ್ ಇರುವಂತಹ ರಿಟೈರ್ಡ್ ಆಗಿರೋ ಯಾರೋ ವ್ಯಕ್ತಿ ಬರ್ತಾರೆ ಅಂತ ಇಟ್ಕೊಳ್ಳೋಣ. ನಾನು ಇಲ್ಲಿ ಏಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದ್ರ ಒಳ ಅರ್ಥವನ್ನು ನೀವು ಸ್ವಲ್ಪ ತಿಳ್ಕೊಳ್ಳಿ. ಸೊ ಅಷ್ಟೂ ವರ್ಷ ಅದೇ ಸಿಂಪ್ಟಮ್ಸ್ ಇರುತ್ತೆ, ಕಂಡೀಷನ್ ಹಾಗೇ ಇರುತ್ತೆ. ಬಟ್ ಅವರ ಒಂದು ನಿರ್ದಿಷ್ಟವಾದ ಗುರಿಯನ್ನು ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಅದು ಮುಗಿದ ತಕ್ಷಣ ಅದು ಸಡನ್ ಆಗಿ ಬಸ್ಟ್ ಆಗಕ್ಕೆ ಶುರು ಆಗುತ್ತೆ. ಅಂದರೆ ನಾನು ಇಷ್ಟು ವರ್ಷ ತಡ್ಕೊಂಡಿದ್ದೆ, ನನ್ನ ಮಗು ಒಂದು ಡಿಗ್ರಿ ಪಾಸ್ ಮಾಡಲಿ ಅಂತ, ಅಥವಾ ನನ್ನ ಮಗಳ ಮದುವೆ ಆಗಲಿ ಅಂತ, ಅಥವಾ ಇದೊಂದು ಮುಗ್ದು ಹೋಗ್ಬಿಡ್ಲಿ ಕಮಿಟ್ಮೆಂಟ್ ಅಂತ, ಅದಾಯಿತು ಅಂತ ಹೇಳ್ತಾರೆ. ಬಟ್ ಅದಾಗಿ ಕೆಲವೇ ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಅವರ ಸಮಸ್ಯೆ ದುಪ್ಪಟ್ಟಾಗಿ, ಅಥವಾ ಅಷ್ಟೇ ಅವ್ರಿಗೆ ರಿಪೋರ್ಟ್ಸಲ್ಲಿ ಕಾಣಿಸ್ತಾ ಇದ್ರು ಅದನ್ನು ಬೇರ್ ಮಾಡೋ ಕೆಪಾಸಿಟಿ ತುಂಬ ಕುಗ್ಗೋಗಿ ವಿಪರೀತವಾಗಿ ಅವರು ಹೀನಾಯವಾದ ಸ್ಥಿತಿಗೆ ಹೊಟ್ಟೋಗ್ಬಿಟ್ಟೆ ನಾನು ಅದಾದಮೇಲೆ ಅಂತ ಹೇಳ್ತಾರೆ. ಸೊ ಸುಮಾರು ಕೇಸಸಲ್ಲಿ ಈ ಥರದ್ದೊಂದು ಗಮನಿಸಿದ ಮೇಲೆ ಕನ್ಕ್ಲೂಷನ್ಗೆ ಬಂದಿರೋದು ಏನಪ್ಪ ಅಂದರೆ, ನಾನು ಅಥವಾ ನನ್ನ ಥರದ ರಿಸರ್ಚರ್ಸ್ ಒಬ್ಬ ಮನುಷ್ಯನಿಗೆ ಏನೋ ಒಂದು ಮಾಡಬೇಕು ಅಂತ ಒಂದು ಮೋಟಿವೇಶನ್ ಇದ್ದರೆ, ಸ್ಪಿರಿಟ್ ಇದ್ದರೆ, ಗುರಿ ಇದ್ದರೆ, ಇದನ್ನು ಸಾಧಿಸೇ ತೀರಬೇಕು ಅಂದರೆ ಅವರ ದೇಹದ ಲಿಮಿಟೇಷನ್ ಅಲ್ಲಿ ಮುಖ್ಯ ಆಗೋಲ್ಲ, ಅಥವಾ ಅದು ಅಡೆತಡೆ ಆಗಲ್ಲ. ತನ್ನ ಮೈಂಡಲ್ಲಿ ಅಯ್ಯೋ ನಂಗೆ ಇದೆಲ್ಲ ಇದೆಯಲ್ಲ ಅನ್ನೋದು ಮುಖ್ಯ ಆಗಲ್ಲ, ಅಥವಾ ಅಡೆತಡೆ ಆಗಲ್ಲ. ಅಥವಾ ಇನ್ನೂ 10 ಜನ ನಿಂಗೆ ಈ ಥರ ಇದೆ ಅನ್ನೋದು ಮುಖ್ಯ ಆಗಲ್ಲ. ಯಾಕಂದರೆ ಅವ್ರಿಗೆ ಆ ಗುರಿ ಮುಟ್ಟಬೇಕು, ಅಲ್ಲಿ ಹೋಗಬೇಕು ಅನ್ನೋದು ಒಳಗಡೆ ಅದ್ಭುತವಾದ ಚಮತ್ಕಾರಿಯುತವಾದ ದೈವಿ ಶಕ್ತಿಯನ್ನು ಜಾಗೃತಗೊಳಿಸ್ಬಿಡುತ್ತೆ. ಎರಡನೇ ಕೇಸಲ್ಲಿ ಅದು ಯಾಕೆ ಸಾಧ್ಯ ಆಗಲಿಲ್ಲ? ಯಾಕಂದರೆ ಅವ್ರ ಗೋಲ್ ಅಲ್ಲಿಗೆ ಡೋರ್ ಕ್ಲೋಸ್ ಆಯಿತು, ಮುಗಿದೋಯ್ತು, ಇನ್ನೇನಿದೆ ಅಂತ ಅವ್ರ ಒಳಗಡೆ ಅದು ಏನೋ ಒಂದು ಡಿವೈನ್ ಸ್ಪಾರ್ಕ್, ಅದಕ್ಕೆ ಏನು ಹೆಸರು ಕೊಡಬೇಕು ಅಂತ ಗೊತ್ತಿಲ್ಲ, ಆ ಒಂದು ಡಿವೈನ್ ಮ್ಯಾಜಿಕಲ್ ಎನರ್ಜಿ ಸ್ಟಾಪ್ ಆಯಿತು, ಮತ್ತೆ ಅವ್ರ ಕಂಡೀಷನ್ ವರ್ಸ್ಟ್ ಆಗೋಕ್ಕೆ ಶುರುವಾಗುತ್ತೆ. ಈ ಕೇಸಸ್ನ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಮನುಷ್ಯ ಮೋಟಿವೇಶನ್, ಇನ್ಸ್ಪಿರೇಷನ್, ಗೋಲನ್ನು ಮೈಂಡಲ್ಲಿ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಹೇಗೆ ನಮ್ಮ ಎಂಟೈರ್ ಸಿಸ್ಟಮ್ ಚಮತ್ಕಾರಯುತವಾಗಿ ವರ್ಕ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು.
ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಸುಮಾರು ಜನ ಕಾಯಿಲೆಗೆ ಅಥವಾ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಬಂದಾಗ ನಾನು ಯೂಶಲಿ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಜೀವನದ ಗುರಿ ಏನು ಅಂತ. ಅವ್ರು ಕೆಲವು ಸತಿ ಅನ್ಸಿರ್ಬೋದು ಕೆಲವ್ರಿಗೆ, ನನ್ನ ಕಾಯಿಲೆ ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಿದ್ರೆ ಇವ್ರು ಗುರಿ ಯಾಕೆ ಕೇಳ್ತಿದ್ದಾರೆ ಅಂತ. ಕೆಲವರು ಕ್ಲಾರಿಟಿಲಿ ಹೇಳ್ತಾರೆ, ಬಟ್ ತುಂಬಾ ಜನ ಟ್ರಸ್ಟ್ ಮೀ 90% ಹೆಚ್ಚು ಜನ ಸ್ವಲ್ಪ ತಬ್ಬಿಬ್ಬಾಗ್ತಾರೆ. ಜನರಲಿ ಏನೋ ಒಂದು ಬ್ಲಾಂಕೆಟ್ ಅದು ಇದು ಅಂತ ಹೇಳ್ಬಿಡ್ತಾರೆ, ಬಟ್ ಸ್ಪೆಸಿಫಿಕ್ ಆಗಿ ನಾನು ನಿಮ್ಗೆ ನೆಕ್ಸ್ಟ್ ಒಂದು 10 years ಅಲ್ಲೋ ಅಥವಾ ಈ ಲೈಫಲ್ಲೋ ಏನ್ ಅಚೀವ್ ಮಾಡ್ಬೇಕು ಅಂತಿದ್ದೀರಾ, ನಿಮ್ಮ ಪರಮ ಉದ್ದೇಶ ಏನು ಈ ಜನ್ಮದ್ದು ಅಥವಾ ಜೀವನದ್ದು, ನಿಮ್ಮ ಪಾತ್ರದ್ದು ಅಂತ ಕೇಳಿದ್ರೆ ಒಂಥರ ಕನ್ಫ್ಯೂಸ್ ಆಗಿ ನಾನೇನು ಯೋಚನೆ ಮಾಡಿಲ್ಲ ಅಂತ ಹೇಳ್ಬಿಡ್ತಾರ. ಯೋಚನೆ ಮಾಡಿಲ್ವಾ? ನಿಮ್ಗೆ 20 ವರ್ಷ 30 ವರ್ಷ ಅಥವಾ 40 ವರ್ಷ ಆಯ್ತು, ಇನ್ನೂ ನಿಮ್ಗೆ ಏನು ಅಂತ ಗೊತ್ತಾಗಿಲ್ವಾ? ಯಾಕಂದ್ರೆ ಅವರು ಆ ಜೀವನದಲ್ಲಿ ಏನೋ ಒಂದು ಲಿಮಿಟೆಡ್ ಥಾಟ್ ಏನಿರುತ್ತೆ ಅದು ಮುಖ್ಯ ಅಂತ ಅನ್ಸಿರಲ್ವೋ, ಅಥವಾ ಅವ್ರಿಗೇನು ಗೊತ್ತಿರಲ್ವೋ, ಅಥವಾ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ವೋ. ಒಟ್ನಲ್ಲಿ ಯಾವುದೋ ಒಂದು ಪರಮ ಉದ್ದೇಶಕ್ಕೆ ನನ್ನ ಜೀವನ ಇದೆ, ಇಷ್ಟು ರಿಸೋರ್ಸಸ್ ಅಂದ್ರೆ ಇಡೀ ಪ್ರಕೃತಿಯಿಂದ ಹಿಡಿದು ಎಲ್ಲರೂ ಏನು ನಮ್ಮ ಎಕ್ಸಿಸ್ಟೆನ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಲೈಫ್ ಪರ್ಪಸ್ ಅಂತಿದೆ, ಒಂದು ವಿಷನ್ ಅಂತಿದೆ, ಅದಕ್ಕೆ ಬೇಕಾದಂತಹ ಒಂದು ಇದನ್ನ ನಾವು ಬ್ಲೂ ಪ್ರಿಂಟ್ನ ಅಥವಾ ರೂಟ್ ಮ್ಯಾಪ್ನ ಹಾಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಅವರ ಕಾಯಿಲೆ ಅಥವಾ ಸಮಸ್ಯೆ ಏನಿದೆ ಅದ್ರ ವಿರುದ್ಧ ಯಾಕೆ ಹೋರಾಡಬೇಕು ಅಂತ ತನ್ನದೇ ಸುಪ್ತ ಮನಸ್ಸು ಯಕ್ಷ ಪ್ರಶ್ನೆಯನ್ನ $1 million ಕ್ವೆಶ್ಚನ್ ಕೇಳುತ್ತೆ. ಯೂಶಲಿ ನಾವ್ ಏನಾದ್ರೂ ಮಾಡ್ಬೇಕಾದ್ರೆ ಯಾಕೆ, ಏನು, ಹೇಗೆ, ಅದರಿಂದ ಏನ್ ಲಾಭ, ಯಾಕೆ ಅಂತ ಕೇಳುತ್ತೆ. ಹಾಗಾದ್ರೆ ನಿಮ್ಮ ಸುಪ್ತ ಮನಸ್ಸು ಕೇಳಬಾರ್ದ, ನನಗೆ ಈ ಆರೋಗ್ಯ ಬೇಕು ಅನ್ನುವ ಪ್ರಶ್ನೆಯನ್ನ ಅಥವಾ ಆ ಒಂದು ನಿರ್ದಿಷ್ಟವಾದ ಭಾವನೆಯನ್ನ ಅಥವಾ ಆಸೆಯನ್ನ ವಿಷನ್ನ ನೀವು ಮಾಡ್ಕೊಂಡಾಗ ಯಾಕೆ, ಅದರಿಂದ ನೀನ್ ಏನ್ ಮಾಡ್ತೀಯಾ, ನೀನ್ ಸರ್ವೈವ್ ಮಾಡಿಸಿದ್ರೆ ಅದರಿಂದ ಏನ್ ಲಾಭ, ಅದರಿಂದ ಏನು ಉಪಯೋಗ ಆಗುತ್ತೆ, ಈ ತರ ಯಾಕೆ, ಏನು, ಹೇಗೆ, ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನ ನಿಮ್ಮ ಸುಪ್ತ ಮನಸ್ಸು ಕೇಳಿ ನೀವು ಅದಕ್ಕೆ ಬೇಕಾಗಿರುವ ಉತ್ತರಗಳನ್ನ ತಯಾರಿ ಇಟ್ಕೊಂಡಿಲ್ಲ ಅಥವಾ ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ, ಈಗ ನಿನ್ಗೆ ಇದೆಲ್ಲ ಮಾಡಿ ಆರೋಗ್ಯ ಕೊಟ್ರು, ನೀನ್ ಬದುಕಿದ್ರು, ಇನ್ನೇನು ನಿನ್ಗೇನು ಉದ್ದೇಶನೂ ಇಲ್ಲ ಅಂತ ನಿಮ್ಮ ದೇಹದಲ್ಲಿರುವ ಯಾವುದೇ ಸಿಸ್ಟಮ್ ಅದರ ವಿರುದ್ಧ ಅಂದ್ರೆ ಅನಾರೋಗ್ಯದ ವಿರುದ್ಧ ನಿಮ್ಗೆ ಸಪೋರ್ಟ್ ಮಾಡೋಕೆ ಬರಲ್ಲ. ಫರ್ಗೆಟ್ ಅಬೌಟ್ ದ ಮ್ಯಾಜಿಕಲ್ ಎನರ್ಜಿ ದಟ್ ಐ ವಾಸ್ ಟಾಕಿಂಗ್ ಅಬೌಟ್ ಅರ್ಲಿಯರ್. ಒಂದು ಬೇಸಿಕ್ ಇಮ್ಯುನಿಟಿ ಲೆವೆಲ್ ಅಲ್ಲೂ ಆ ಒಂದು ಸ್ಪಾರ್ಕ್, ಆ ಒಂದು ಡಿವಿನಿಟಿ, ಆ ಒಂದು ಸಪೋರ್ಟ್ ನಿಮ್ಗೆ ಸಿಗೋಲ್ಲ. ಈ ತರ ಸುಮಾರು ಕೇಸಸ್ ಅಲ್ಲಿ ನಾವು ನೋಡಿದೀವಿ. ಅದೇ ವ್ಯಕ್ತಿಗೆ ಮತ್ತೆ ಒಂದು ಉದ್ದೇಶ ಅಂತ ಪ್ಲಾನ್ ಡೌನ್ ಮಾಡ್ಕೊಂಡಾಗ ಬಾಡಿ ಎಷ್ಟು ಚೆನ್ನಾಗಿ ಟೀಮ್ ಅಪ್ ಆಗಿ ಸಪೋರ್ಟ್ ಮಾಡುತ್ತೆ, ಎಸ್ ಐಮ್ ಗೋನ್ ಗೋ ಫಾರ್ ಇಟ್ ಅಂತ ಅದು ಒಂದು ಪೂರ್ತಿ ಒಂದು ಇನ್ಸ್ಪಿರೇಷನ್ ಅಲ್ಲಿ ಸ್ವಯಂ ಪ್ರೇರಿತರಾಗಿ ಮುಂದಕ್ಕೆ ಹೋಗುತ್ತೆ ಅನ್ನೋ ಆರೋಗ್ಯದ ಆ ಸೂತ್ರ ಅಂತೂ ಚಮತ್ಕಾರಯುತವಾಗಿದೆ. ಅದ್ರ ಬಗ್ಗೆ ಇನ್ನೊಮ್ಮೆ ಡೀಟೇಲ್ ಆಗಿ ಮಾತಾಡೋಣ. ಬಟ್ ನಾನು ಆಗ್ಲೇ ಹೇಳ್ತಾ ಇದ್ದೆ, ಗುರಿಗೂ ಆರೋಗ್ಯಕ್ಕೂ ಸಾಕಷ್ಟು ಸಂಬಂಧ ಇದೆ. ಬಟ್ ಅಷ್ಟೇ ಅಲ್ಲ, ನಾವು ಯೂಶಲಿ ಕೇಳಿರ್ತೀವಿ ಒಂದು ಲಾಂಗ್ ಟರ್ಮ್ ಗೋಲ್ ಇಟ್ಕೊಳಪ್ಪ, ನೀನು 10 ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ಇದಾಗಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ರೂಟ್ ಮ್ಯಾಪ್ ಪ್ಲಾನ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಗೋಲ್ಗಳು ಅಂದ್ರೆ ನೆಕ್ಸ್ಟ್ 3 years ಅಲ್ಲಿ 2 years ಅಲ್ಲಿ ಈಗ ಸದ್ಯಕ್ಕೆ ನಾನು ಏನ್ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾನ್ ಮಾಡ್ಕೊಳ್ಳಿ ಅಂತ. ಸೊ ಯಾಕೆ ನಾನು ಗೋಲ್ ಪ್ಲಾನ್ ಮಾಡ್ಕೋಬೇಕು? ಯಾಕೆ ಇದ್ರೆ ಆಗಲ್ವಾ? ಹೆಂಗಿದ್ರು ಬದುಕೋದೇ ಇದ್ದಂತೆ, ತಿನ್ನೋದೇ ಉಂಟಂತೆ, ಬದುಕಿರೋದೇ ಉಂಟಂತೆ, ಏನೋ ಒಂದು ಆಗತ್ತೆ ಬಿಡಿ ಅಂತ ಹೇಳಬಹುದು ನಾವು. ಆದರೆ ಒಬ್ಬ ಮನುಷ್ಯ ಒಂದು ಗುರಿ, ಒಂದು ಸಂಕಲ್ಪ ಅಂತ ಇಟ್ಕೊಂಡಾಗ ಆತನ ಟೈಮ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ರಿಸೋರ್ಸಸ್ ಯೂಸ್ ಮಾಡೋ ಲೆವೆಲ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನವನ್ನ ನಾವು ಅಕ್ಯುಮುಲೇಟ್ ಮಾಡುವಂತಹ ರೀತಿ ಆಗಿರಬಹುದು, ಎಲ್ಲದಕ್ಕಿಂತ ಮುಖ್ಯವಾಗಿ ಜಾಗೃತರಾಗಿ ಅರಿವಿನಿಂದ ಬೀಯಿಂಗ್ ಅಲೈವ್ ಅಂತೀವಲ್ಲ, ಆ ಅರಿವಿನಿಂದ ಬದುಕೋದಾಗಿರ್ಬೋದು, ಎಲ್ಲವೂ ದೊಡ್ಡ ಪ್ರಮಾಣದ ಒಂದು ಡಿಫ್ರೆನ್ಸ್ ಅನ್ನ ನಾವು ಕಾಣ್ಬೋದು ಗುರಿಯನ್ನ ಇಟ್ಕೊಂಡ, ಗುರಿ ಇಲ್ಲದೆ ಇರುವಂತಹ ವ್ಯಕ್ತಿಯಲ್ಲಿ. ಇನ್ನು ನಾನು ಈ ಚರ್ಚೆಯ ಒಂದು ಹಂತ ಆದ್ಮೇಲೆ ಅತ್ಯಂತ ಮುಖ್ಯವಾದ ವೆರಿ ವೆರಿ ಇಂಪಾರ್ಟೆಂಟ್, ಇನ್ಫ್ಯಾಕ್ಟ್ ನನಗೆ ಕಳೆದ ಕೆಲವು ದಿನಗಳಿಂದ ಈ ವಿಚಾರವಾಗಿ ಲೈವಲ್ಲಿ ಹೇಳಬೇಕು ಅಂತ ತುಂಬಾ ಉತ್ಸುಕತೆ ಇತ್ತು. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ 7 ಗಂಟೆಗೆ ಒಂದು ಲೈವ್ ಬಂದ್ಬಿಡೋಣ, ಅದನ್ನ ಹೇಳೋಣ. ಇಟ್ ಇಸ್ ಸೋ ಇಂಪಾರ್ಟೆಂಟ್. ಇದನ್ನ ನಾನು ಐಡೆಂಟಿಟಿ ಕ್ರೈಸಿಸ್ ಅಂತ ಕರಿತೀನಿ. ಸೊ ಇದನ್ನ ಹೇಳಲೇಬೇಕು, ಇಟ್ಸ್ ಸೋ ಇಂಪಾರ್ಟೆಂಟ್. ಸುಮಾರು ಜನ ಕ್ಲೈಂಟ್ಸ್ ಅಲ್ಲಿ ಇದು ಕಾಮನ್ ಆಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ತುಂಬಾ ಜನರಲ್ಲಿ ಇದಿರ್ತಾರೆ ಅನ್ನೋಷ್ಟು ಉತ್ಸುಕತೆ ಇತ್ತು. ಇವತ್ತು ವರ್ಕ್ಶಾಪ್ ಇದ್ದಿದ್ದರಿಂದ ಬೆಳಗ್ಗೆ ನಾನು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗಿದ್ದರಿಂದ ನಾನು ಇವಾಗಲೇ ಅದನ್ನ ಮರ್ಜ್ ಮಾಡಿ ಹೇಳ್ತಾ ಇದ್ದೀನಿ, ಎರಡು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಪ್ಲೀಸ್ ಸ್ಟೇ ವಿತ್ ಮೀ ಆಸ್ ಐ ಸ್ಪೀಕ್ ಥ್ರೂ ದಟ್. ಸೊ ನಾನು ಹೇಳ್ತಾ ಇದ್ದೆ, ಒಂದು ಲಾಂಗ್ ಟರ್ಮ್ ಗೋಲ್, ಒಂದು ಶಾರ್ಟ್ ಟರ್ಮ್ ಗೋಲ್ ಇದ್ದಾಗ ನಾವು ಯಾಕೆ ಬೆಳಗ್ಗೆ ಎದ್ದೇಳ್ತಾ ಇದೀವಿ, ಇನ್ನೂ ಯಾಕೆ ಜೀವಂತವಾಗಿದ್ದೀವಿ, ಯಾಕೆ ನಾನು ಇಷ್ಟೆಲ್ಲ ಫೆಸಿಲಿಟಿಯನ್ನ ಅಕ್ಯುಮುಲೇಟ್ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಅಂಡ್ ಆಗ್ಲೇ ನಾನು ಒಂದು ಪದ ಉಪಯೋಗಿಸಿದೆ, ಪರ್ಪಸ್ ಆಫ್ ಲೈಫ್ ಅಂತ. ನಾನು ಮನುಷ್ಯ ಜೀವನದಲ್ಲಿ ಬಂದಿರುವ ಪರಮ ಉದ್ದೇಶ ಏನು ಅನ್ನೋದೇ ಗೊತ್ತಿಲ್ಲದೆ ವೆಜಿಟೇಬಲ್ ಲೈಫ್ ತರ ಲೀಡ್ ಮಾಡಿ ಕೊನೆಗೆ ಅಯ್ಯೋ ಏನು ಉದ್ದೇಶ ಇಲ್ಲ ಅಂತ ನಾವೇ ಇಂಡೈರೆಕ್ಟ್ ಆಗಿ ನಮಗೆ ಕಾಯಿಲೆಗಳನ್ನ ಕೊಟ್ಕೊಂಡು ಅಟ್ಲೀಸ್ಟ್ ಆ ಕಾಯಿಲೆನ ಗೆಲ್ಲುವ ರೀತಿಯಲ್ಲಾದ್ರೂ ಏನಾದ್ರೂ ಕಲ್ತ್ಕೊಳ್ಳಿ ಅಂತ ಎಷ್ಟೋ ಸರಿ ವಿಚಿತ್ರವಾದ ಸಮಸ್ಯೆಗೆ ಇಳಿದು ಬಿಡ್ತೀವಿ. ಸೊ ಈ ಗೋಲ್ ಸೆಟ್ಟಿಂಗ್ ಅಂದ ತಕ್ಷಣ ನಾವು ತತ್ಕ್ಷಣ ಹೌದು ನನಗೂ ಇದೆ ಅಂತ ಮೆಟೀರಿಯಲಿಸ್ಟಿಕ್ ಲೆವೆಲ್ ಅಲ್ಲಿ ಒಂದಷ್ಟು ಗೋಲ್ಗಳನ್ನ ಪಟ್ಪಟ ಅಂತ ಹೇಳ್ಬಿಡ್ತೀವಿ. ನಮ್ಮ ತಂದೆ ತಾಯಿ ಹೇಳ್ಸಿರ್ತಾರೆ, ನೀವು ಚಿಕ್ಕ ಮಕ್ಕಳನ್ನಾದ್ರೂ ಕೇಳಿ, ಅವರು ನಾನೊಂದು ದೊಡ್ಡ ಜಾಬ್ ಅಲ್ಲಿ ಇರ್ಬೇಕು ಅಂತ ಠಕ್ ಅಂತ ಗೋಲ್ ಅಂತ ಹೇಳ್ಬಿಡ್ತಾರೆ. ಆದ್ರೆ
ಎಷ್ಟೋ ಕೇಸಸ್ಸಲ್ಲಿ ಆ ಗೋಲ್ನೆಲ್ಲ ಅಚೀವ್ ಮಾಡಿರೋ ಮಿಲಿಯನೇರ್ಸ್ ನನ್ನ ಹತ್ರ ಬಂದಿದ್ದಾರೆ, ಅಥವಾ ದೊಡ್ಡ ದೊಡ್ಡ ಪೊಸಿಷನ್ ಇರೋರು ಬಂದು ಆಗ್ಲೂ ಅವರು ಕಾಯಿಲೆ, ಅನಾರೋಗ್ಯ, ಡಿಪ್ರೆಷನ್, ಸೂಸೈಡ್ ಟೆಂಡೆನ್ಸಿ ಅಂತ ಹೇಳ್ತಾರೆ. ಸೊ ಎಲ್ಲಿದೆ ಸಮಸ್ಯೆ? ಇದ್ರ ಬಗ್ಗೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಕೂಡ, ಯಶಸ್ವಿ ಆಗಕ್ಕೆ ಏನ್ ಮಾಡ್ಬೇಕು ಅಂತ. ಅದರಲ್ಲಿ ಹೇಳಿರುವಂತಹ ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ಮತ್ತೆ ಹೈಲೈಟ್ ಮಾಡ್ತೀನಿ. ಗೋಲ್ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾರಾಗ್ಲಿ ಅಥವಾ ನೀವಾಗ್ಲಿ ಪ್ಲಾನ್ ಮಾಡ್ಬೇಕಾದ್ರೆ ದಯವಿಟ್ಟು ಕೇವಲ ಫಿಸಿಕಲ್ ಲೆವೆಲಲ್ಲಿ, ಮೆಟೀರಿಯಲಿಸ್ಟಿಕ್ ಲೆವೆಲಲ್ಲಿ ಅಲ್ಲ. ಬಿಕಾಸ್ ಅದು ಮುಗಿದೋದ್ಮೇಲೆ ಅಥವಾ ಒಂದು ಹಂತಕ್ಕೆ ಅದು ಪಡೆದ ಮೇಲೆ ಅಥವಾ ಪಡೆಯೋಕ್ಕಾಗಲಿಲ್ಲ ಅಂದಮೇಲೆ ಖಂಡಿತವಾಗಿಯೂ ನೀವೊಂದು ಜಿಗುಪ್ಸೆ ರಹಿತ ಜೀವನಕ್ಕೆ ಹೊಟ್ಟೋಗ್ಬಿಡ್ತೀರಾ. ಆದ್ರಿಂದ ಜಿಗುಪ್ಸೆ ಇರುವ ಜೀವನಕ್ಕೆ ಹೊಟ್ಟೋಗ್ಬಿಡ್ತೀರಾ. ಆದ್ರಿಂದ ಗೋಲ್ ಅನ್ನೋದು ನನ್ನ ಕೆರಿಯರಲ್ಲಿ ಏನಿದೆ, ನನ್ನ ಫಿನಾನ್ಸ್ ರಿಲೇಟೆಡ್ ಏನು ಗೋಲ್ ಇದೆ, ನಮ್ಮ ಎಜುಕೇಷನ್ ಅಥವಾ ನನ್ನ ಜ್ಞಾನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಯಾವ ಥರದ್ದು ಗೋಲ್ ಇದೆ ನನಗೆ, ಆ್ಯಂಡ್ ಫ್ಯಾಮಿಲಿ ರಿಲೇಟೆಡ್ ಏನು ಗೋಲ್ ಇದೆ. ಬಿಕಾಸ್ ಕೆಲವರು ಕೆರಿಯರ್ ರಿಲೇಟೆಡ್ 5 ಸ್ಟಾರ್ಸ್ ತಗೊಳ್ತಾರೆ, ಬಟ್ ಫ್ಯಾಮಿಲಿ ರಿಲೇಟೆಡ್ 0 ಸ್ಟಾರ್ ತಗೊಳ್ತಾರೆ. ಆಮೇಲೆ ರಿಟೈರ್ ಆದ್ಮೇಲೆ ಫ್ಯಾಮಿಲಿಗೆ ವಾಪಸ್ ಬರಬೇಕು. ಸೊ ಅಯ್ಯೋ ಹೊರಗಡೆ ತುಂಬಾ ಫೇಮಸ್ಸು, ಬಟ್ ಒಳಗಡೆ 4 ಜನದ ಮುಖನೂ ನೋಡೋಕ್ಕಾಗಲ್ಲ. ಆ ಥರದ್ದೊಂದು ಸಂಬಂಧ, ಅಷ್ಟೊಂದು ಕೆಟ್ಟ ಪರಿಸ್ಥಿತಿ. ಸೊ ಫ್ಯಾಮಿಲಿ ಗೋಲ್ ಏನು? ಆರ್ಟ್. ತುಂಬಾ ಕೇಸಸ್ಸಲ್ಲಿ ನೋಡಿದ್ದೀನಿ, ತುಂಬಾ ದುಃಖ ಆಗುತ್ತೆ. ನಮ್ಮ ತಾಯಿ ನನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿಲ್ಲ, ಮ್ಯೂಸಿಕ್ ಕಳಿಸಿಲ್ಲ, ಏನದನ್ನ ಓದಿ ನೀನು ಉದ್ಧಾರ ಆಗಿ ಏನು ಸಂಪಾದನೆ ಮಾಡ್ತೀಯಾ, ಬಾಯಿಸ್ಕೊಂಡು ತೆಪ್ಪಗೆ ಓದು ಅಂತ ಬಿಡಿಸ್ಬಿಟ್ರು ಅಂತ ಹೇಳ್ತಾರೆ. ಈ ಪೆದ್ದು ಜನಕ್ಕೆ ಏನಪ್ಪಾ ಗೊತ್ತಿಲ್ಲ ಈ ಕೆಲವ್ರಿಗೆ ಅಂತಂದ್ರೆ ತುಂಬಾ ಬೇಜಾರಾಗೋ ವಿಷಯ. ಆ ಮಗು ಆ ಆರ್ಟಲ್ಲೋ, ಪೇಂಟಿಂಗಲ್ಲೋ, ಕ್ಲೇಯಲ್ಲಿ ಏನೋ ಮಾಡ್ತಿರುತ್ತೆ, ಅಥವಾ ಮೈಯೆಲ್ಲ ಗಲೀಜ್ ಮಾಡ್ಕೊಂಡು ಏನೋ ಒಂದು ಪಾಟ್ರಿನೋ ಇನ್ನೊಂದೇನೋ ಕಲಿತಿರುತ್ತೆ. ನೀವು ಮಾತ್ರ ಎಲ್ಲ ಅದರಿಂದ ದುಡ್ಡು ಬರ್ತಾ, ಅದರಿಂದ ಕೆರಿಯರ್ ಬಿಲ್ಡ್ ಆಗತ್ತಾ, ಅದರಿಂದ ಏನಾಗತ್ತಾ ಅಂತ ಯೋಚನೆ ಮಾಡ್ತಿರ್ತೀರಾ. ಹೌದು, ಇಲ್ಲದೆ ಇರ್ಬೋದು, ಅದನ್ನ ಮೇನ್ ಪ್ರೊಫೆಷನ್ ಆಗಿ ಲಿವಿಂಗ್ ಮಾಡಕ್ ಆಗದೆ ಇರ್ಬೋದು. ಆದರೆ ಅದನ್ನ ಆ ಮಗು ಅಳವಡಿಸ್ಕೊಂಡ್ರೆ, ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ, ಆಗ ಡೆವಲಪ್ ಆಗೋ ಕ್ರಿಯೇಟಿವಿಟಿ, ಕ್ರಿಯಾಶೀಲತೆ, ಸಂತೃಪ್ತಿ, ಆನಂದ, ಅದು ಮುಂದೆ ಏನ್ ಮೇನ್ ಕೆರಿಯರ್ ಆಗಿ ಮಗು ಇಂಜಿನಿಯರಿಂಗ್, ಡಾಕ್ಟ್ರೇ ತಗೋಬೇಕು ಅಂತ ಅಥವಾ ಮತ್ತೊಂದೇನೋ ಪ್ರೊಫೆಷನ್ ಅದೇ ತಗೋಬೇಕು ನಿಮ್ಮ ಮನಸ್ಸಲ್ಲಿದ್ಯೋ, ಅದು ತಗೊಂಡ್ರು ತಗೊಳ್ದೆ ಬೇರೆ ತಗೊಂಡ್ರು ಆ ಸಂತೃಪ್ತಕರ ಜೀವನವನ್ನ, ಮೀನಿಂಗ್ಫುಲ್ ಲೈಫನ್ನ, ಸಂತೋಷಕರ ಜೀವನವನ್ನ ಅನುಭವಿಸೋಕೆ ಬೇಕಾಗೋ ಕ್ವಾಲಿಟೀಸ್ನ ಅದು ಎಂಪವರ್ ಮಾಡ್ಕೊಳ್ತಾ ಇರುತ್ತೆ. ಸೊ ಮೇ ಬಿ ಅದರ ಕ್ರಿಯಾಶೀಲತೆಯಲ್ಲಿ, ಕ್ರಿಯೇಟಿವಿಟಿ, ಆರ್ಟ್ ಗೋಲ್ಸ್ ಅಂತ ಕರಿತೀವಲ್ಲ, ಅಂದ್ರೆ ಕ್ರಿಯಾಶೀಲತೆಗೆ ಸಂಬಂಧಪಟ್ಟಂತಹ ಗುರಿಗಳು, ಅದನ್ನ ಅಚೀವ್ ಮಾಡೋ ನಿಟ್ಟಿನಲ್ಲಿ ಏನೋ ಒಂದು ಪ್ರೊಫೆಷನಲ್ ಲೆವೆಲಲ್ಲೇ ಏನೋ ಬರಬೇಕು ಅಂತ ಏನಿಲ್ಲ. ಆದ್ರೆ ಇವೆಂಚುಲಿ ಆ ಒಂದು ಕ್ವಾಲಿಟೀಸ್ ಏನ್ ನಮ್ಮಲ್ಲಿ ಸ್ಟ್ರೆಂತ್ ಎಂಪವರ್ ಆಗಿರುತ್ತೆ. ಅಂದ್ರೆ ನಾನು ಕ್ರಿಕೆಟರ್ ಆಗಬೇಕು, ಸೊ ನಾನು ಬರೀ ಕ್ರಿಕೆಟ್ ಆಡ್ತೀನಿ, ನಾನು ಜಿಮ್ಗೆ ಹೋಗಲ್ಲ, ರನ್ನಿಂಗ್ ರೇಸ್ಗೆ ಹೋಗಲ್ಲ, ನಾನು ಮ್ಯೂಸಿಕ್ ಕೇಳಲ್ಲ, ನಾನು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಲ್ಲ. ಸೊ ದೊಡ್ಡ ದೊಡ್ಡ ಅಥ್ಲೀಟ್ಗಳು, ಸ್ಟ್ರಾಂಗ್ ಆಗಿರೋರು, ಚೆನ್ನಾಗಿ ಮಸಲ್ ಇರೋರು, ಅಥವಾ ಜಿಮ್ಮಲ್ಲಿ ಚೆನ್ನಾಗಿ ಮಸಲ್ ಮಾಡಿರೋರು ಒಳಗಡೆ ಅವ್ರಿಗೆ ಭಯ ಇರಲ್ಲ ಅಂತ ಅನ್ಕೊಂಡಿದ್ದೀರಾ. ಎಷ್ಟೋ ಜನ ಆ ಥರದೊಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ನಮಗೆ ಬೇರೆ ಕ್ವಾಲಿಟೀಸ್ನ ಎಂಪವರ್ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಸೊ ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಅದು ನಿಮ್ಗೆ ಸೌಲಭ್ಯ ಆಗಲಿಲ್ಲ ಅಂದ್ರೂ ಆರ್ಟ್ ರಿಲೇಟೆಡ್ ಗೋಲ್ಸ್, ನಾನು ಇದನ್ನೊಂದು ಹೊಸದಾಗಿ ಏನೋ ಕಲಿತೀನಿ, ಇದು ನಾನು ಸ್ವಲ್ಪ ಆದರೂ ಅದ್ರ ಬಗ್ಗೆ ನನಗೆ ಇದು ಮಾಡ್ತೀನಿ. ಈಗ ಮೊನ್ನೆ ಯಾರೋ ಬಂದಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಅವರು, ಇವಾಗ ಏನೋ ಒಂದು ಮಂಡಲ ಎಲ್ಲ ಮಾಡೋದೊಂದು ಆರ್ಟ್ದು ನಾನು ಥೆರಪಿ ಮಾಡೋಕೆ ಶುರು ಮಾಡಿದೆ. ಅದಾದ್ಮೇಲೆ ನನ್ನ ಮೈಂಡ್ ತುಂಬಾ ಚೇಂಜ್ ಆಯಿತು, ರಿಲ್ಯಾಕ್ಸ್ ಆಯಿತು, ಈ ಥರ. ಸೊ ಆರ್ಟ್ ಗೋಲ್ಸ್ ಒಂದು ಆಟಿಟ್ಯೂಡ್, ನಮ್ಮ ಆಟಿಟ್ಯೂಡ್ನ ಹೇಗೆ ನಾವು ಪಾಸಿಟಿವ್ ಬೆಟರ್ ಮಾಡ್ಕೊಳ್ಳೋದು, ಆ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳೋದು. ಫಿಸಿಕಲ್ ಗೋಲ್ಸ್, ಸೊ ನಾನು ಇಷ್ಟು kg ಇದ್ದೀನಿ, ನೆಕ್ಸ್ಟ್ ನಾನು ಯಾವ ಥರ ನನ್ನ ಬಾಡಿಲಿ ಈಗ ವರ್ಕ್ ಮಾಡ್ಬೋದು, ಈ ಮಸಲ್ಸಲ್ಲಿ ನಂಗೆ ವೀಕ್ನೆಸ್ ಇದೆ, ಇದು ಹೇಗೆ ಬಿಲ್ಡ್ ಮಾಡ್ಕೋಬೋದು, ಫಿಸಿಕಲ್ ಗೋಲ್ಸ್ ಇರ್ಬೋದು. ಹ್ಯಾಪಿನೆಸ್ ಗೋಲ್ಸ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನನ್ನ ಪ್ರಕಾರ ನಂಬರ್ 1 ಬರಬೇಕು ಹ್ಯಾಪಿ ಗೋಲ್ಸ್. ಸೊ ಹೌ ಡು ಐ ಮೇಕ್ ಮೈ ಸೆಲ್ಫ್ ಹ್ಯಾಪಿಯರ್? ಸೊ ನಮ್ಮ ಸಂತೋಷದ ಗುರಿಗಳೇನು, ಇದು ಲೀಸ್ಟ್ ಬಾದರ್. ನಾವು ಇದ್ರ ಬಗ್ಗೆ ಕೇಳೇ ಇಲ್ಲ ಅಂದ್ರೆ ಹ್ಯಾಪಿ ಗೋಲ್ಸಾ ಅಂತ ಅನ್ಸುತ್ತೆ. ಸೊ ಹೇಗೆ ನಾನು ಇದನ್ನ ನಾನು ಅಚೀವ್ ಮಾಡಬಹುದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಇದ್ರ ಬಗ್ಗೆನೂ ಸಾಕಷ್ಟು ಸತಿ ಮಾತಾಡಿದ್ದೀನಿ. ಪಬ್ಲಿಕ್ ಸರ್ವಿಸ್ಗೆ ಸಂಬಂಧಪಟ್ಟಂತಹ ಗೋಲ್ಸ್ ಯಾವ್ದಾವ್ದಿದೆ ಅಂದರೆ, ನನಗೆ ಅದು ಬೇಕು, ನನಗಿದು ಬೇಕು, ನಾನಿದು ಅಂತ ಆಮೇಲೆ ಅದೆಲ್ಲ ಸಿಕ್ಬಿಟ್ಟಿರುತ್ತೆ. ಅದಕ್ಕಿಂತ ಎಕ್ಸ್ಟ್ರಾನೂ ಸಿಕ್ಕಿರುತ್ತೆ. ತುಂಬ ಜನ ನಾನು ರಿಟೈರ್ಮೆಂಟ್ ಏಜಲ್ಲೂ ಅಥವಾ ಅವರೇ ವಾಲಂಟ್ರಿ ಆಗಿ ನಂಗೆ ಸಾಕು, ಇಷ್ಟೇ ಸಂತೃಪ್ತಿ ಆಗಿದೆ, ಐ ಗಾಟ್ ವಾಟ್ ಐ ವಾಂಟ್ ಅಂತ ಇರೋರು ಆಗಲೂ ಡಿಸ್ಕಂಟೆಂಟ್ಮೆಂಟು, ಬೇಜಾರುಗೊಳಗಾಗಿರೋ ನೋಡೋ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ನೀವು ಪಬ್ಲಿಕ್ ಗೋಲ್ಸ್ ಇಟ್ಟಿಲ್ಲ ಅಂದರೆ, ನ್ಯಾರೋ ಗೋಲ್ ಇಟ್ಟರೆ ಅದನ್ನು ತುಂಬ ಈಸಿಯಾಗಿ ಅಚೀವ್ ಮಾಡೋಕೆ ಆಗುತ್ತೆ, ಅಫ್ಕೋರ್ಸ್ ವಿತ್ ಡಿಟರ್ಮಿನೇಷನ್ ಆ್ಯಂಡ್ ಆಂಗ್ಸೈಟಿ ಸಮ್ಟೈಮ್ಸ್. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಅ ಬಿಗರ್ ಗೋಲ್, ತುಂಬ ಬೇಗ ಮೀನಿಂಗ್ಲೆಸ್ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ ಎಲ್ಲನೂ. ಸೊ ಆ ಗೋಲ್ಸ್ ಇರ್ಬೋದು. ಆ್ಯಂಡ್ ಎಸ್, ಮಸ್ಟ್ ಡೂ ಸ್ಪಿರಿಚುವಲ್ ಗೋಲ್ಸ್, ಆಧ್ಯಾತ್ಮಿಕವಾಗಿ ಏನು ಗುರಿಗಳಿದೆ, ಈ ಥರ ಸುಮಾರು ವಿಚಾರಗಳನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಅಚೀವ್ ಮಾಡ್ಕೊಳ್ಬೇಕು. ಇದರಲ್ಲಿ ಕೇವಲ ಒಂದೆರಡನ್ನ ಮಾತ್ರ ನಾನು ಅಚೀವ್ ಮಾಡ್ತೀನಿ, ಒಂದೆರಡು ಮಾತ್ರ ನನಗೆ ಇಂಪಾರ್ಟೆಂಟು ಅಂತ ಅಂದ್ಕೊಂಡ್ರೆ ಮಿಕ್ಕಿದಲ್ಲಿ ಫೇಲ್ಯೂರ್ ಆಗ್ಬೋದು. ಅಂದರೆ ಹೆಲ್ತ್ ಗೋಲ್ಸ್ ಇಟ್ಕೊಂಡಿಲ್ಲ ನಾನು, ಬರೀ ಪ್ರೊಫೆಷನಲ್ ಗೋಲ್ಸ್ ಇಟ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಅ ವೆರಿ ಗುಡ್ ಸೆಕ್ಯೂರಿಟಿ. ಬಟ್ ನಿಮ್ದೊಂದು 2 ಆರ್ಗನ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ನಿಮ್ಗೆ ಅದು ಬೇಕಾಗತ್ತಾ, ಅದಕ್ಕೆ ಕೇಳೋಕ್ಕೂ ನಿಮ್ಗೆ ಇಷ್ಟ ಆಗುತ್ತಾ, ಅಥವಾ ನೀವು ಬರೀ ಡಯಟ್ ಗೋಲ್ಸ್ ಮಾತ್ರ ಇಟ್ಕೊಂಡ್ರಿ, ಮೈಂಡ್ ರಿಲೇಟೆಡ್ ಏನು ಗೋಲ್ಸ್ ನಿಮ್ಗೆ ಇಲ್ವೇ ಇಲ್ಲ. ಸೊ ನೀವು ಚೆನ್ನಾಗಿ ತಿಂದಿದ್ದೀರಾ, ಬಟ್ ನಿಮ್ಮ ಮೈಂಡ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಡು ಯು ಥಿಂಕ್ ಯು ಕ್ಯಾನ್ ಲೀಡ್ ಅ ಹ್ಯಾಪಿ ಲೈಫ್? ಸೊ ಈ ಒಂದು ಮಲ್ಟಿ ಡೈಮೆನ್ಷನಲ್ ಅಂಡರ್ಸ್ಟ್ಯಾಂಡಿಂಗ್
ತುಂಬ ಮುಖ್ಯ. ನಮ್ಗೆ ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ಕೊಡದೇ ಇರ್ಬೋದು. ನಮ್ಮ ತಂದೆ ತಾಯಿ ಕೇವಲ ಒಂದೆರಡು ಗೋಲ್ಗಳನ್ನ ಅಥವಾ ಅವ್ರೇನು ಅಚೀವ್ ಮಾಡೋಕ್ಕಾಗ್ಲಿಲ್ವೋ ಅದೇ ನಿನ್ನ ಪರಮ ಉದ್ದೇಶ ಅನ್ನೋ ಥರ ಡಂಪ್ ಮಾಡ್ತಾರೆ ಎಷ್ಟೋ ಸರಿ. ಅಲ್ಲಿ ನಾವು ಸಿಕ್ಕಾಕೊಂಡು ಎಷ್ಟೋ ಸಾರಿ ಭಯದಲ್ಲಿ ಒದ್ದಾಡ್ತೀವಿ. ಅಯ್ಯೋ ಅದು ನನ್ನ ಅಚೀವ್ ಮಾಡೋಕ್ಕಾಗಿಲ್ಲ, ಅಯ್ಯೋ ನನಗೆ ಇದಾಗಲೇ ಇಲ್ಲ, ಹಾಗಾದರೆ ನಾನು ಫೇಲ್ಯೂರ್ ಆಗೋದೆ ಅನ್ನೋ ಥರ. ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನು ನಾವು ಕೇಳಿಕೊಂಡು ಈ ಥರದೆಲ್ಲ ನಿಟ್ಟಿನಲ್ಲಿ ಯಾವ ಥರ ಗೋಲ್ಸ್ ಅಚೀವ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಯಾವುದು ನಿಮ್ಮ ಹೃದಯದಲ್ಲಿ ತುಂಬ ಖುಷಿ ಕೊಡುತ್ತೆ, ಅಂದರೆ ಈ ಗೋಲ್ಸ್ ಎಲ್ಲ ಪ್ಲಾನ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗೋದು, ಯಾವುದು ನೀವು ಅಕಂಪ್ಲಿಷ್ ಮಾಡಿದ್ರೆ ನಿಮ್ಗೊಂದು ಸಕ್ಸಸ್ಫುಲ್ ಅನ್ನೋ ಥರ ಫೀಲಿಂಗ್ ಕೊಡುತ್ತೆ, ಯಾವುದು ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಒಳ್ಳೇದಕ್ಕೆ ಮತ್ತು ನಿಮ್ಮ ಸಮಾಜದ ನಿಮ್ಮ ಸುತ್ತ ಇರೋರ ಒಳ್ಳೇದಕ್ಕೆ, ಹೇಗೆ ನೀವು ಇನ್ನೂ ಹೆಚ್ಚು ಅಲೈವ್ ಆಗ್ಬೋದು, ಜಾಗೃತ ಆಗ್ಬೋದು, ಎವಾಲ್ವ್ ಆಗ್ಬೋದು ಅನ್ನೋ ಥರ ನಿಮ್ಮನ್ನು ನೀವು ನೋಡೋಕೆ ಇಷ್ಟಪಡ್ತೀರಾ, ನಿಮ್ಮ ಸುತ್ತ ಯಾವ ಥರದ ಜನ ಇರಬೇಕು ಅನ್ನೋ ಥರದ ಆಸೆಯಲ್ಲಿ ನೀವು ಇರೋಕ್ಕೆ ಇಷ್ಟಪಡ್ತೀರಾ, ಯಾವ ಥರ ನೀವು ಈ ಆಸೆಗಳು ಪೂರೈಕೆ ಆದರೆ ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ ನಿಮ್ಮ ಲೈಫ್ಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಅಥವಾ ನಮ್ಮ ಸಮಾಜಕ್ಕೆ, ಮತ್ತು ಯಾವುದು ಅಚೀವ್ಮೆಂಟ್ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಮಾಡುತ್ತೆ ನಿಮ್ಗಾಗ್ಲಿ ಅಥವಾ ನಿಮ್ಮ ಒಂದು ಎಂಟೈರ್ ಸೆಟಪ್ಗಾಗಲಿ, ನೀವೇನು ಫೀಲ್ಡಲ್ಲಿದ್ದೀರಾ, ವಾಟ್ ಡಿಫ್ರೆನ್ಸ್ ಇಸ್ ಇಟ್ ಗೋಯಿಂಗ್ ಟು ಮೇಕ್, ನೀವು ಅದನ್ನು ಅಚೀವ್ ಮಾಡಿದ್ರೆ ಈ ಥರ ಕೋರ್ ಕ್ವೆಶನ್ಸ್ನ ಕೇಳಿಕೊಂಡು ಅದ್ರ ಮೇಲೆ ಕಾಂಟೆಂಪ್ಲೇಟ್ ಮಾಡಿ ನಿಮ್ದೊಂದು ಲಿಸ್ಟ್ ಮಾಡ್ಕೊಳ್ಬೇಕು. ಲಿಸ್ಟ್ ಅಂದರೆ ಬಾಯಲ್ಲಿ ಗೊತ್ತು ಅಂತ 2 ನಿಮಿಷ ಮಾತಾಡೋದಲ್ಲ, ಅದನ್ನು ಖಂಡಿತವಾಗಿ ಒಂದು ವಿಶೇಷವಾದ ವಿಭಿನ್ನವಾದ, ಅಂದರೆ ವಿಭಿನ್ನ ಅಂದರೆ ಏನೋ ಯುನೀಕ್ ಆಗಿರೋದು ಎಕ್ಸ್ಪೆನ್ಸಿವ್ ಬುಕ್ ಅಲ್ಲ, ನಿಮ್ಮದು ಅಂತ ಅನ್ಸೋ ಥರ ಒಂದು ಸ್ಪೆಷಲ್ ಬುಕ್ಕಲ್ಲಿ ಅದನ್ನು ಖಂಡಿತವಾಗಿಯೂ ಬರೀಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ಯು ರೈಟ್, ನಿಮ್ಮ ಮನಸ್ಸು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಯಾಕಂದರೆ ಒಂದು ದಿನದಲ್ಲಿ 1000 ಥಾಟ್ಸ್ ಅಡ್ವರ್ಟೈಸ್ ಥರ ಟಕ್ 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 ಅಂತ ಹೋಗ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಅನ್ನೋದನ್ನು ಮಾತ್ರ ನಾವು ಸಮಯ ತೊಗೊಂಡು ಬರೆಯೋದ್ರಿಂದ ಎಸ್ ಐ ನೀಡ್ ಟು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಯಾವ ಥರದ ಗೋಲ್ಸ್ ಎಷ್ಟು ಅರ್ಥ ಮಾಡ್ಕೊಂಡ್ವಿ, ಅದೇ ಪ್ರಕಾರವಾಗಿ ಇನ್ನೊಂದು ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗೋಲ್ಸ್ ಯಾವಾಗಲೂ ಸ್ಮಾರ್ಟ್ ಗೋಲ್ಸ್ ಆಗಿರಬೇಕು. ಸ್ಮಾರ್ಟ್ ಗೋಲ್ಸ್ ಅಂದರೆ ಏನು ಅಂದರೆ ಸ್ಪೆಸಿಫಿಕ್. ಫಾರ್ ಎಕ್ಸಾಂಪಲ್, ನೀವು ನನ್ನ ಗೋಲಾ ನಾನು ಇಡೀ ವರ್ಲ್ಡ್ ಟ್ರಾವೆಲ್ ಮಾಡಬೇಕು ಅಂತ ಒಂದು ಬ್ಲ್ಯಾಂಕೆಟ್ ಗೋಲ್ ಹೇಳ್ಬಿಡ್ತಾರೆ. ಮೈಂಡ್ಗೆ ಅದು ಅರ್ಥನೂ ಆಗಲ್ಲ. ಅಫ್ಕೋರ್ಸ್ ಅದು ನಾನ್ ರೀಸನಬಲ್. ಅಯ್ಯೋ ಆ ಥರ ಹೆಂಗೆ ಸಾಧ್ಯ ಆಗುತ್ತೆ ಅಂತ ಒನ್ ಪಾರ್ಟ್ ಆಫ್ ದ ಮೈಂಡ್ ನಂಬೋದೇ ಇಲ್ಲ. ನಂಗೆ ಹೆಂಗೆ ಸಾಧ್ಯ ಆಗುತ್ತೆ ವರ್ಲ್ಡ್ ಟೂರ್ ಮಾಡೋಕ್ಕೆ ಅಂತ. ಸೊ ಅದು ಅಚೀವ್ ಆಗೋದು ಇಲ್ಲ. ಹೇಳ್ತಾರಲ್ಲ ಒಂದು ಮಾತಿದೆ, ಸೊ ಗೋಲ್ ವಿತೌಟ್ ಪ್ಲಾನ್ ಇಸ್ ಜಸ್ಟ್ ಅ ವಿಶ್ ಅಂತ. ಸೊ ನೀವು ಅದನ್ನು ಬರೀ ಆಸೆಯಾಗಿ ಉಳಿಸ್ಕೊಂಡ್ಬಿಡ್ತೀರಾ ಹೊರತು ಅದು ರಿಯಲೈಸ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವು ಸ್ಪೆಸಿಫಿಕ್ ಆಗಿ, ಓಕೆ ನಾನು ಯುರೋಪ್ನಲ್ಲಿ ಇಷ್ಟು ಕಂಟ್ರಿಗಳನ್ನು ಅಥವಾ ಏಷ್ಯಾದಲ್ಲಿ ಇಷ್ಟು ಕಂಟ್ರಿಗಳನ್ನು ಇಷ್ಟು ವರ್ಷದಲ್ಲಿ ಕವರ್ ಮಾಡ್ತೀನಿ ಅಂತ ಎಕ್ಸಾಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಸ್ಮಾರ್ಟ್ ಅಂತ ಹೇಳಿದೆ, SMART, M is an other word. ಸೊ ಅದು ಮೆಷರಬಲ್ ಇರಬೇಕು. ಅಂದರೆ ಇಷ್ಟು ದಿನ ನಾನು ಇಷ್ಟು ಜಾಗಕ್ಕೆ ಇಷ್ಟು ಜಾಗನ ಸ್ಪೆಸಿಫಿಕ್ ಆಗಿ ಕವರ್ ಮಾಡ್ತೀನಿ ಅಂತ ನೀವು ಅದನ್ನು ಸ್ಪೆಸಿಫಿಕ್ ಆಗಿ ಅನಲೈಸ್ ಮಾಡೋ ಲೆವೆಲ್ಗೆ ಅದು ಇರಬೇಕು ಅನ್ನೋದು ಕೂಡ ಅತ್ಯಂತ ಮುಖ್ಯ ಆಗುತ್ತೆ. ಸೊ ಯು ಶುಡ್ ಹ್ಯಾವ್ ಅ ಸ್ಪೆಸಿಫಿಕ್ ಗೋಲ್, ಇಟ್ ಶುಡ್ ಬಿ ಮೆಷರಬಲ್. ದೆನ್ ದಿ ಅದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಟ್ ಶುಡ್ ಬಿ ಅಟೇನಬಲ್. ನೀವು ಅದನ್ನು ಅಟೇನ್ ಮಾಡೋಕ್ಕೆ ಆಗತ್ತೆ ಅನ್ನೋ ಥರದ್ದೊಂದು ಕಾನ್ಫಿಡೆನ್ಸ್, ನಂಬಿಕೆ ನಿಮ್ಮ ಮನಸ್ಸಲ್ಲೇ ಬರಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಇಲ್ಲ ಇದು ನಾನ್ ರೀಸಬಲ್, ಇದನ್ನು ಅಟೆಂಡ್ ಮಾಡೋಕ್ಕೆ ಆಗೋದೇ ಇಲ್ಲ, ಹೌ ಕ್ಯಾನ್ ಐ ಗೋ, ನಾನಿರೋದು ಈ ಜಾಗದಲ್ಲಿ ಈ ಥರ, ನಾನು ಹೇಗೆ ಅದನ್ನು ಅಚೀವ್ ಮಾಡೋಕ್ಕಾಗತ್ತೆ, ಅಟೆಂಡ್ ಮಾಡೋಕ್ಕಾಗತ್ತೆ ಅನ್ನೋ ಥರದ್ದು ಒಂದು ಅಪನಂಬಿಕೆ ನಿಮ್ಮ ಮನಸ್ಸಲ್ಲೇ ಇದ್ದರೆ, ಆಗ ನೀವು ಆ ಗೋಲ್ನ ಮೈಂಡಲ್ಲಿ ಇಟ್ಕೊಂಡ್ರು ಅಥವಾ ರಿಪೀಟ್ ಮಾಡಿದ್ರು ಅಟೇನಬಲ್ ಆಗಲ್ಲ ಅನ್ನೋ ಥರದ್ದೊಂದು ಲೋ ಕಾನ್ಫಿಡೆನ್ಸ್ ಇದ್ದರೆ ಅದು ಆಗೋದೇ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಫೀಲ್ಡಲ್ಲಿ ಇರ್ತೀರಾ, ಮತ್ತಿನ್ಯಾವುದೋ ಟೋಟಲಿ ಅನ್ರಿಲೇಟೆಡ್, ಅದು ಟ್ರೈನಿಂಗು ತೊಗೊಳ್ತಾ ಇರಲ್ಲ ಅಥವಾ ಅದಕ್ಕೆ ಆರ್ಟಿಕಲ್ಶಿಪ್ ತೊಗೊಳ್ತಿರಲ್ಲ, ಅದಕ್ಕೆ ಬೇಕಾಗೋ ತಯಾರಿ ಮಾಡ್ಕೊಳ್ತಾ ಇರಲ್ಲ, ಬಟ್ ಅದನ್ನು ಗೋಲ್ ಅಂತ ಅಂದ್ಕೊಂಡ್ರೆ ಆಗ ಡೆಫಿನೆಟ್ಲಿ ಅದು ಅಟೇನಬಲ್ ಅಲ್ಲ ಅಂತ ಮನಸ್ಸು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ, ಅದರ ಅಚೀವ್ಮೆಂಟನ್ನು ಅದು ಮಾಡೋಕ್ಕೆ ಹೋಗೋಲ್ಲ. ಸೊ ಇಟ್ ಬಿಕಮ್ಸ್ ನಾನ್ ಅಟೇನಬಲ್. ಸೆಕೆಂಡ್ ಥಿಂಗ್ ಇಸ್ ಅದು ರಿಲೆವೆಂಟ್ ಇರಬೇಕು. ಅಂದರೆ ರಿಲೆವೆನ್ಸ್ ಇಸ್ ಸೋ ಇಂಪಾರ್ಟೆಂಟ್. ನೀವು ಏನು ಮಾಡ್ತಾ ಇದ್ದೀರಾ, ಏನು ಅಚೀವ್ ಮಾಡಬೇಕು ಅಂತಿದ್ದೀರಾ, ಎಲ್ಲಿ ಹೋಗಬೇಕು ಅಂತಿದ್ದೀರಾ, ಆ ಸ್ಕೇಲಲ್ಲಿ ಆ ರಿಲೆವೆನ್ಸನ್ನು ಅದು ಮ್ಯಾಪ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಒಂದು ಏನು ಡ್ರೀಮ್ ಇದೆ ಅದಕ್ಕೂ ನೀವು ಮಾಡ್ತಾ ಇರೋ ತಯಾರಿಗೂ ಮ್ಯಾಪಿಂಗ್ ಆಗಬೇಕು, ಅದು ರಿಲೆವೆನ್ಸ್ ಇರಬೇಕು. ಈಗ ಇಲ್ಲಿ ನಾನು ನೀವು ಏನು ಪ್ರೊಫೆಷನ್ ತೊಗೊಂಡಿದ್ದೀರಾ, ಎಜುಕೇಷನ್ ತೊಗೊಂಡಿದ್ದೀರಾ, ಅದೇ ಗೋಲ್ ಇರಬೇಕು ಅಂತ ಹೇಳ್ತಿಲ್ಲ. ನಾನು ಆಗಲೇ ಹೇಳಿದಾಗೆ ಯಾವುದೋ ಫೀಲ್ಡಲ್ಲಿ ಇರ್ತೀವಿ, ನಮ್ಮ ಆರ್ಟ್ ಗೋಲ್ಸು, ಹ್ಯಾಪಿನೆಸ್ ಗೋಲ್ಸು ಒಂದಕ್ಕೊಂದು ಡೆಫಿನೆಟ್ಲಿ ಸಂಬಂಧ ಇರಲ್ಲ. ಬಟ್ ಆ ರಿಲೆವೆನ್ಸ್ ಅಲ್ಲದೆ ನಿಮ್ಮ ತಯಾರಿ, ನೀವು ನೆಕ್ಸ್ಟ್ ಬೆಸ್ಟ್ ಸ್ಟೆಪ್ ಯಾವ್ದು ತೊಗೊಳ್ತಾ ಇದ್ದೀರಾ ಅದರಲ್ಲಿ ರಿಲೆವೆನ್ಸನ್ನು ನೀವು ಕಾಣ್ಕೊಳ್ಳೇಬೇಕು. ನೆಕ್ಸ್ಟ್ ಈಸ್ ಇಟ್ ಶುಡ್ ಬಿ ಟೈಮ್ ಬೌಂಡ್. ಫಾರ್ ಎಕ್ಸಾಂಪಲ್, ಈಗ ನೀವು ಐ ಆಮ್ ಗೋಯಿಂಗ್ ಟು ಟ್ರಾವೆಲ್ ದ ವರ್ಲ್ಡ್ ಇನ್ ದ ನೆಕ್ಸ್ಟ್ 2 years ಅಂತ ಅಂದ್ಕೊಂಡ್ರೆ, ಆಗ ಓಕೆ ಒಂದು ಲೆವೆಲ್ಗೆ 2 years ಅನ್ನೋದು ಫೈನ್, ಬಟ್ ಅದರಲ್ಲಿ ನೀವು ಮತ್ತೆ ಅದನ್ನು ಸ್ಪ್ಲಿಟ್ ಅಪ್ ಮಾಡಿ ಯಾವ ಥರ ನೆಕ್ಸ್ಟ್ 3 monthsಲ್ಲಿ ಹೇಗಿರುತ್ತೆ, ಅದು ನೆಕ್ಸ್ಟ್ 2 monthsಲ್ಲಿ ಹೇಗಿರುತ್ತೆ, ನೆಕ್ಸ್ಟ್ 1 monthಲ್ಲಿ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಗೋನಾ ಡೂ ಟುವರ್ಡ್ಸ್ ಇಟ್,
ಈ ಥರ ಒಂದು ಟೈಮ್ ಬೌಂಡ್ ಹಾಕೊಂಡು ಓಕೆ ನೆಕ್ಸ್ಟ್ 20 ಡೇಸಲ್ಲಿ ಅಟ್ಲೀಸ್ಟ್ ನಾನು ಯಾವ ಜಾಗಕ್ಕೆ ಹೋಗಬೇಕು, ಅದಕ್ಕೆ ಯಾವ್ಯಾವ ಮೀನ್ಸ್ ಇದೆ, ಯಾವಾಗ ನಾನು ಟ್ರಾವೆಲ್ಗೆ ಅದು ಗ್ಯಾಪ್ ಮಾಡ್ಕೋಬಹುದು ಅಥವಾ ಟೈಮ್ ತಗೊಳ್ಬಹುದು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ನೀವು ಯೋಚನೆ ಮಾಡಬಹುದು. ಸೊ ದಟ್ ಇಸ್ ಅನದರ್ ಥಿಂಗ್. ಮೋಸ್ಟ್ ಇಂಪಾರ್ಟೆಂಟ್, ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಈ ಇಷ್ಟು ಸ್ಮಾರ್ಟ್ ಗೋಲ್ಸ್ ಅಂದ್ರೆ ಸ್ಪೆಸಿಫಿಕ್ ಆಗಿದೆ, ಮೆಜರಬಲ್ ಆಗಿದೆ, ಅಟೇನಬಲ್ ಆಗಿದೆ, ರಿಲೆವೆಂಟ್ ಆಗಿದೆ ಮತ್ತು ಟೈಮ್ ಬೌಂಡ್ ಆಗಿದೆ ಅನ್ನೋದನ್ನ ಆ ರೀತಿಯಲ್ಲೇ ನೀವು ಅದನ್ನ ಬರ್ಕೊಳ್ತಾ ಹೋಗ್ಬೇಕು. ನಾನು ಇಷ್ಟೆಲ್ಲ ಹೇಳಬೇಕಾದ್ರೆ ಸುಮಾರು ಜನಕ್ಕೆ ಅನ್ಸಿರ್ಬೋದು, ನನಗೂ ಗೋಲ್ ಇತ್ತು, ಬಟ್ ಆ ಗೋಲಿಂದಾನೇ ನಂಗೆ ಟೆನ್ಷನ್ ಆಯಿತು, ಇದು ಅಚೀವ್ ಮಾಡಲೇಬೇಕು, ಇದು ಅಚೀವ್ ಮಾಡೋಕ್ಕಾಗೋದೇ ಇಲ್ಲ, ಅಯ್ಯೋ ಇದು ಅಚೀವ್ ಮಾಡಲಿಲ್ಲ ಅಂತಾನೆ ನಂಗೆ ಸ್ಟ್ರೆಸ್ ಕ್ರಿಯೇಟ್ ಆಯಿತು ಅಂತೆಲ್ಲ ಸುಮಾರು ಜನ ಹೇಳಿದ್ದುಂಟು. ಇಲ್ಲಿ ಪ್ರಾಬ್ಲಮ್ ಏನು, ನಾನು ಆಗಲೇ ಹೇಳಿದೆ, ನಾನು ಮಾತಾಡ್ತಾ ಮಧ್ಯಭಾಗದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ, ಐಡೆಂಟಿಟಿ ಕ್ರೈಸಿಸ್ ಅನ್ನೋದ್ರ ಬಗ್ಗೆ ಅಂತ. ಇಲ್ಲಿ ನಾವು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟದ ಅಥವಾ ತುಂಬ ದೊಡ್ಡದೊಂದು ಗೋಲ್ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ, ಅದು ಆಗಲಿಲ್ಲ, ಅಯ್ಯೋ ನಾನು ಏನೋ ಮಾಡಬೇಕು ಅಂತಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಅವರಿಂದ ಇವರಿಂದ ಹೀಗೆ ಹಾಗೆ ಅದಾಗಿ ನಾನು ಅದನ್ನು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅನ್ನೋ ಥರದೊಂದು ನಾನ್ ಅಡ್ಯಾಪ್ಟಬಿಲಿಟಿಲಿ ಎಷ್ಟೋ ಜನ ಡಿಪ್ರೆಷನ್ಗೆ ಜಿಗುಪ್ಸಾಗಿ ಹೊರಟೋಗಿರ್ತಾರೆ. ಇಲ್ಲಿ ಪ್ರಾಬ್ಲಮ್ ಗೋಲ್ದಲ್ಲ. ಆ್ಯಕ್ಚುಲಿ ನೀವು ಏನೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಬಸ್ ಸ್ಟಾಪ್ಗೆ ಹೋಗಿ ಬರೋ ಬಸ್ಸಿಗೆ ನಾನು ಹತ್ಕೊಂಡು ಹೋಗ್ತೀನಿ, ಅವ್ನು ಎಲ್ಲಿ ಇಳಿಸ್ತೀನಿ ಅಂತ ಇಳಿದ್ಬಿಟ್ಟು ಆಮೇಲೆ ಅಯ್ಯೋ ಈ ಜಾಗ ನಂಗೆ ಇಷ್ಟನೇ ಆಗಲಿಲ್ಲ, ನಾನು ಕಾಡಿಗೆ ತೊಗೊಂಬಂದ್ಬಿಟ್ಬಿಟ್ರು, ನಾನು ಇಲ್ಲಿ ಬರಲೇಬೇಕಾಗಿಲ್ಲ ಅಂತ ಅನ್ಕೊಳ್ಳೋಕ್ಕಿಂತ ನನಗೆ ಇಲ್ಲಿಗೆ ಹೋಗಬೇಕು ಅಂತ ಗೊತ್ತಿದ್ರೆ ಅದೇ ರಿಲೆವೆಂಟ್ ಬಸ್ಸನ್ನು ನೀವು ಹತ್ತೀರಾ ಆಬ್ವಿಯಸ್ಲಿ, ಆ್ಯಂಡ್ ದೆನ್ ಯು ಗೋ ಟು ದ ಪ್ಲೇಸ್ ದಟ್ ಯು ಲೈಕ್. ಸೊ ಇಲ್ಲಿ ಗೋಲ್ ಸೆಟ್ಟಿಂಗ್ದು ಸಮಸ್ಯೆ ಅಲ್ಲ. ನಾನು ಆಗಲೇ ಹೇಳಿದಾಗ ಅದು ನಿಮ್ಮ ಟೈಮ್, ನಿಮ್ಮ ವ್ಯಾಲ್ಯೂ, ನಿಮ್ಮ ಪರ್ಪಸ್ ಎಲ್ಲನೂ ಎನ್ಹಾನ್ಸ್ ಮಾಡುತ್ತೆ. ಬಟ್ ಇಲ್ಲಿ ನೀವು ಯಾವ ಥರದ ಕೋರ್ ವ್ಯಾಲ್ಯೂಸ್ನ ಇಟ್ಕೊಂಡು ನೀವು ಗೋಲ್ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಯಾವ ಥರದ ಪ್ರಮುಖ ಉದ್ದೇಶಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಆ ಗೋಲ್ಗಳನ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ತುಂಬ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ನಿಟ್ಟಿನಲ್ಲಿ ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಈಗ ನೀವು ಒಂದು 5 ವರ್ಷದಿಂದ ಒಬ್ಬ ವ್ಯಕ್ತಿ ರೆಡ್ ಕೋಟ್ ಹಾಕೊಂಡೇ ನಿಮ್ಮನ್ನ ಮೀಟ್ ಮಾಡಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಅಂದರೆ ಅವ್ರನ್ನೆಲ್ಲೇ ನೀವು ನೋಡಿದ್ರು ಅವ್ರು ಯಾವಾಗಲೂ ರೆಡ್ ಕಲರ್ ಕೋಟೆ ಹಾಕಿರ್ತಾರೆ. ಸೊ ಕೆಲವು ದಿನ ಆದಮೇಲೆ ನಿಮಗೆ ಅವ್ರ ಹೆಸರು ಮಾಡ್ತೋದು, ಅದೇ ರೆಡ್ ಕಲರ್ ಕೋಟ್ ಹಾಕೊಂಡ್ಬರ್ತಾರಲ್ಲ, ಅದೇ ರೆಡ್ ಕೋಟ್, ಅವ್ರ ಹೆಸರನ್ನೇ ಅದೇ ರೆಡ್ ಕೋಟ್ ಫೆಲೋ ಅಂತ ಹೆಸರು ಇಟ್ಬಿಡ್ತೀವಿ. ಅಂದರೆ ಏನು, ಒಬ್ಬ ವ್ಯಕ್ತಿ ರಿಪಿಟೇಟಿವ್ ಆಗಿ ಒಂದು ಸೆಟ್ ಆಫ್, ಅದು ಹಾಕೊಳ್ಳೋ ಉಡುಪೇ ಇರ್ಬೋದು, ಬಿಹೇವಿಯರಲ್ಲೋ, ಕ್ಯಾರೆಕ್ಟ್ರಲ್ಲೋ, ರೂಪದಲ್ಲೋ ಅಥವಾ ಉಡುಪಲ್ಲೋ ಇದ್ರೆ ಅವರ ಐಡೆಂಟಿಟಿಯನ್ನೇ ಆ ರೀತಿ ಮನಸ್ಸು ಫಿಕ್ಸ್ ಮಾಡ್ಕೊಂಡ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ಅವರು ರೆಡ್ ಕೋಟ್ ಅಲ್ಲ, ಅವ್ರದ್ದೊಂದು ವ್ಯಕ್ತಿತ್ವ ಇದೆ, ಒಂದು ಹೆಸರಿದೆ, ಒಂದು ಸೆಟ್ ಆಫ್ ಬಿಹೇವಿಯರ್ ಇದೆ, ಅವ್ರಿಗೆ ಒಂದು ಸೆಟ್ ಆಫ್ ಗೋಲ್ಸ್ ಇದೆ, ಕಮಿಟ್ಮೆಂಟ್ಸ್ ಇದೆ, ಎಕ್ಸೆಟ್ರಾ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಜೊತೆಲೇ ಎಷ್ಟೋ ಸಾರಿ ಕೆಲವೊಂದು ಸಮಸ್ಯೆಗಳನ್ನ ಮಿಸ್ಇಂಟರ್ಪ್ರಿಟ್ ಮಾಡಿಕೊಂಡು ಅದು ನಾನೇ ಅಂತ ಅನ್ಕೊಂಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ತುಂಬ ವರ್ಷದಿಂದ ಪ್ಯಾನಿಕಲ್ಲಿ, ಫಿಯರಲ್ಲಿ ಇದ್ದೀವಿ, ಅಥವಾ ಅಯ್ಯೋ ನನಗೆ ಅದು ಮಾಡೋಕ್ಕಾಗಲಿಲ್ಲ, ಮಾಡಬೇಕು ಅನ್ನೋ ಥರ ಪ್ಯಾನಿಕಲ್ಲಿ ಇದ್ದೀವಿ ಅಂದರೆ ನಾನೇ ಫಿಯರ್, ನಾನೇ ಭಯ ಅಂದರೆ ನಾನು ಅಂದರೆ ಭಯ ಅಂತ ಆ ಒಂದು ಐಡೆಂಟಿಟಿಯನ್ನೇ ಆ ಕ್ವಾಲಿಟಿ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಇನ್ಫ್ಯಾಕ್ಟ್ ಯಾರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅಥವಾ ನಾವು ಪರಿಹಾರ ಹುಡುಕುವ ಪ್ರಯತ್ನವನ್ನು ಮಾಡಿದ್ರು, ಭಯವನ್ನು ಬಿಡುವ ಯಾವುದೇ ಸತತ ತಯಾರಿಗಳನ್ನು ಮಾಡಿದ್ರು, ಅದಕ್ಕೆ ಬೇಕಾಗೋ ಸೌಲಭ್ಯಗಳನ್ನು ಕೊಟ್ಟರು, ನನ್ನ ಐಡೆಂಟಿಟಿ ಅದ್ರ ಜೊತೆ ಇರೋದ್ರಿಂದ, ನಾನೇ ಭಯ ಇರೋದ್ರಿಂದ ನನ್ನನ್ನು ನಾನೇ ಬಿಟ್ಕೊಡೋಕೆ ಯಾಕೆ ಇಷ್ಟಪಡ್ತೀನಿ ಅನ್ನೋ ಥರ ಅದು ಅಲ್ಲಿ ಲಾಕ್ ಆಗಿಬಿಡುತ್ತೆ. ಆ ಐಡೆಂಟಿಟಿಯನ್ನು ಬಿಟ್ಕೊಡದೆ, ಸಮಸ್ಯೆಯನ್ನು ತಾನೇ ಬಿಟ್ಕೊಡಕ್ಕೆ ಆಗದೆ ಇರೋ ಥರದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೊ ಹಾಗಾದ್ರೆ ಇದರಿಂದ ಹೇಗೆ ಹೊರಗಡೆ ಬರೋದು? ಈಗ ಅವ್ರ ರೆಡ್ ಕೋಟ್ ಅಲ್ಲ, ಅವ್ರ ಹೆಸರು ಏನು ಗೊತ್ತಾ ಅಂತ ಇನ್ನೊಬ್ರು ಹೇಳಿದಾಗ ಅದನ್ನ ಓಕೆ ಐ ಶುಡ್ ಸ್ಟಾಪ್ ಕಾಲಿಂಗ್ ಹಿಮ್ ಲೈಕ್ ದಟ್, ಇದು ಅವ್ರ ಹೆಸರು ಅಂತ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡಾಗ, ಅವ್ರು ನಿಮಗೆ ಫೆಮಿಲಿಯರ್ ಆದಾಗ, ಅವ್ರ ಆಮೇಲೆ ನೀವು ವಿಲ್ ಸ್ಟಾಪ್ ಕಾಲಿಂಗ್ ಹಿಮ್ ಲೈಕ್ ದಟ್, ಅಂಡ್ ದೆನ್ ಅವ್ರ ಹೆಸರು ನಿಮ್ಗೆ ಗೊತ್ತಿರೋದ್ರಿಂದ ಡೆಫಿನೆಟ್ಲಿ ನೀವು ಅದೇ ಥರ ರೆಫರ್ ಮಾಡ್ತೀರಾ. ಅದೇ ಥರನೇ ನೀವು ನಿಮ್ಮ ಅಂತರಾಳದ ಜೊತೆ ಫೆಮಿಲಿಯರ್ ಆದಾಗ, ನೀವು ನಿಮ್ಮ ಒಳಗಿರುವ ರಿಯಲ್ ಸೆಲ್ಫ್ ಜೊತೆ ಕನೆಕ್ಟ್ ಆದಾಗ, ಫ್ರೆಂಡ್ಶಿಪ್ ಮಾಡ್ಕೊಂಡಾಗ, ರಿಲೇಟ್ ಆದಾಗ, ಆಗ ಎಕ್ಸಾಕ್ಟ್ ಆಗಿ ನಿಮ್ಮಲ್ಲಿ ಯಾವ ಥರದೊಂದು ರಿಯಲ್ ಕೋರ್ ಕ್ವಾಲಿಟೀಸ್ ಇದೆ ಅನ್ನೋದು ಮನದಟ್ಟಾಗುತ್ತೆ. ಇಲ್ಲಿ ಯಾವುದೋ ಗೋಲ್ನ ನಾವು ಅಚೀವ್ ಮಾಡಲಿಲ್ಲ ಅಂದ ತಕ್ಷಣ, ಅಥವಾ ನಾನು ಇಷ್ಟು ಅಂತ ಅನ್ಕೊಂಡಿದ್ದೆ, ಈಗ ಎಷ್ಟೋ ಸಾರಿ ನಾವು ಮಾರ್ಕ್ಸಲ್ಲೇ ನೋಡಿರ್ತೀವಿ, ನಂಗೆ 98 ಬರಬೇಕಾಯ್ತು, ನಂಗೆ 72 ಬಂದ್ಬಿಡ್ತು ಅಂತಾನೋ, ಅಥವಾ ಆ್ಯಕ್ಚುಲಿ ನಾನು ಇಂಜಿನಿಯರ್ ಆಗಬೇಕಂತಾನೆ ಎಲ್ಲ ಗೋಲ್ ಪ್ಲಾನ್ ಮಾಡ್ಕೊಂಡಿದ್ದೆ, ಬಟ್ ನಮ್ಮಪ್ಪ ಫೋರ್ಸ್ ಮಾಡಿ ನನಗೆ ಇನ್ನೊಂದಕ್ಕೇನೋ ಸೇರಿಸ್ಬಿಟ್ರು ಅಂತಾನೋ. ಸೊ ಆ ಥರದೊಂದು ಕ್ರೈಸಿಸ್ ಆದಾಗ ಅದನ್ನು ಆಕ್ಸೆಪ್ಟೇ ಮಾಡ್ಕೊಳಕ್ಕಾಗದೆ ಏನು ನಾವು ಡಿಸ್ಟರ್ಬ್ ಆಗಿಬಿಡ್ತೀವಿ. ಅಲ್ಲಿ ನಾವು ಎಂಪವರ್ ಮಾಡ್ಕೊಂಡಿರೋ ಆ ಕ್ವಾಲಿಟೀಸ್ ನಮ್ಮ ಜೊತೆಲಿ ಹಾಗೆ ಉಳಿದಿದೆ, ಅದನ್ನು ನಾವು ಸ್ಟಿಲ್ ಬೇರೆ ಅಷ್ಟೂ ಗೋಲ್ಸನ್ನ ಅಚೀವ್ ಮಾಡ್ಕೊಳ್ಳೋಕ್ಕೆ, ಮತ್ತು ಆ ಸಂತೃಪ್ತಿ ಏನು ಆಚೆ ಬರ್ತಾ ಇತ್ತು ನಾವು ಏನೇ ಅಚೀವ್ ಮಾಡಿದ್ರು ಅದನ್ನು ಈಗಲೂ ರಿಟರ್ನ್ ಮಾಡ್ಕೋಬಹುದು, ಅದನ್ನು ಪ್ರೋಗ್ರೆಸಿವ್ ಆಗಿ ತೊಗೊಳ್ಬೋದು ಅನ್ನೋದನ್ನು ಮರ್ತು ಹೋಗ್ಬಿಡ್ತೀವಿ. ಯಾಕೆಂದರೆ ನಾವು ಈ ಇಷ್ಟೂ ಗುರಿಗಳನ್ನು ಕೇವಲ ನಮ್ಮ ದೇಹದ ಜೊತೆ, ನಮ್ಮ ಫಿಸಿಕಲ್ ಐಡೆಂಟಿಟಿಯ ಜೊತೆ, ಅಥವಾ ಯಾವುದೋ ಒಂದಷ್ಟು ಟ್ಯಾಂಜಿಬಲ್ ಅಸೆಟ್ಸ್ ಜೊತೆ, ಮೆಜರಬಲ್ ಆಗುವಂತಹ ಒಂದು ಮೆಟೀರಿಯಲಿಸ್ಟಿಕ್ ಇದ್ರ ಜೊತೆ ಮಾತ್ರ ಪ್ರಿಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ನಾವು ಒಳಗಡೆ ಏನು ಎಸೆನ್ಸ್ ಡೆವಲಪ್ ಆಗುತ್ತೆ ಈ ಜರ್ನಿಯಲ್ಲಿ,
ಅದರಲ್ಲಿ ಏನು ಉದ್ಭವ ಆಗುತ್ತೆ ರಿಯಾಲಿಟಿ, ಅದನ್ನ ಮರ್ತು ಹೋಗ್ತೀವಿ. ಇದು ಕೇಳಕ್ಕೆ ಕ್ಲೀಶೆ ಅನ್ನಿಸ್ಬೋದು, ಆದ್ರೆ ಇದು ನಿಜ. ಕೃಷ್ಣ ನೀನ್ ಯುದ್ಧ ಗೆಲ್ತೀಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ, ಬಟ್ ಯುದ್ಧ ಮಾಡೋದು ಧರ್ಮಕ್ಕೋಸ್ಕರ ನೀನ್ ನಿಂತೆ ಅನ್ನೋದು ಅದು ಪಾಠ ಅಂತ ಹೇಳ್ತಾನೆ. ಎಲ್ಲೂ ಭಗವದ್ಗೀತೆಯಲ್ಲಿ ಗೆಲ್ಲೋಕ್ಕೋಸ್ಕರ ನಾನು ಇದನ್ನ ಮಾಡಿಸ್ತೀನಿ ಅಂತ ಹೇಳಿಲ್ಲ. ಮಹಾಭಾರತದ ಅಷ್ಟು ಸಂಗತಿಯಲ್ಲಿ ಅದನ್ನ ಅವನು ಹೇಳಲಿಲ್ಲ. ನೀನ್ ಫಸ್ಟ್ ನೀನ್ ಕೆಲಸ ಮಾಡು ಅಂತ ಹೇಳ್ದ. ಸೊ ಇಲ್ಲಿ ಅಟೇನ್ ಆಗ್ತೀನಾ ಅನ್ನೋ ಪ್ರೆಷರ್ಗಿಂತ ಆಗುವ ಜರ್ನಿಯಲ್ಲಿ ನೀವೇನಾಗಿ ಎವಾಲ್ವ್ ಆಗ್ತೀರಾ ಅನ್ನೋದು ಮುಖ್ಯ. ಅದು ಕೇವಲ ಮತ್ತು ಕೇವಲ ನೀವು ಆಗ್ಲೇ ನಾನು ಹೇಳಿದ್ನಲ್ಲ, ನೀವು ಒಳಗಡೆಯಿಂದ ನನಗೊಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಾನು ಮಾಡಬೇಕು ಅಂದಾಗ ಮ್ಯಾಜಿಕಲಿ ನಿಮ್ಮಲ್ಲೇ ಒಂದಷ್ಟು ತಯಾರಿಗಳು ಬಾಡಿಯಲ್ಲಿ ನಡೆಯುತ್ತೆ. ಅದು ಯಾವ ಸೈನ್ಸು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ ಥರ ಒಂದು ಅದ್ಭುತವಾಗಿ ಹೆಂಗ್ರಿ ಮೂಳೆ ಮುರಿದೋಗಿದೆ ಅಂದ್ರೂ ನಡ್ಕೊಂಡ್ ಬಂದಿದ್ದೀರಾ, ಸೊಂಟದಲ್ಲಿ ಅಷ್ಟು ಪ್ರಾಬ್ಲಮ್ ಇದೆ, ನಿಂತ್ಕೊಂಡು ಅಷ್ಟು ಅವರು ಅಡುಗೆನೂ ಮಾಡಿದ್ದೀರಾ, ಅಯ್ಯೋ ರಾಮ ಅಂತ ಹೆಂಗ್ರಿ ಅಂತ ನಮಗೆ ಆಶ್ಚರ್ಯ ಅನ್ಸೋತಾರ. ಅಥವಾ ರಿಕವರ್ ಆಗಕ್ಕೆ ಇವ್ರಿಗೆ ಇನ್ನೂ 2 ವರ್ಷ ಬೇಕಾಗಿತ್ತು, 3 ತಿಂಗಳಿಗೆ ಕೆಲ್ಸಕ್ಕೆ ಬಂದ್ರು ಅನ್ನೋ ಥರ ಆ ಒಂದು ಸ್ಪಿರಿಟ್, ಆ ಒಂದು ಮ್ಯಾಜಿಕ್ ನಿಮ್ಮ ಥ್ರೂ ವರ್ಕ್ ಮಾಡೋಕೆ ನಿಮ್ ಒಳಗಡೆ ಇರುವ ಆ ಒಂದು ಡಿವೈನ್ ಸ್ಪಿರಿಚುವಲ್ ಎಸೆನ್ಸ್ ಜೊತೆ ಕನೆಕ್ಟ್ ಆದಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು ಈ ಇಂಟೆಲಿಜೆನ್ಸ್ ಅಥವಾ ನಮ್ದು ಬ್ರೈನ್ ಲೆವೆಲ್ ಸ್ಮಾರ್ಟ್ನೆಸ್ ನ ಉಪಯೋಗಿಸ್ಕೊಂಡು, ಅಥವಾ ನಂಗೆ ಇಷ್ಟು ನಾನು ಪ್ರೊಫೆಷನಲಿ ಸ್ಮಾರ್ಟ್ ಇದ್ದೀನಿ, ಅಥವಾ ಇಷ್ಟು ಮಾರ್ಕ್ಸ್ ಬಂದಿದೆ, ಅಥವಾ ಇಷ್ಟು ಡಿಗ್ರಿ ಇದೆ ಅನ್ನೋದನ್ನ ಉಪಯೋಗಿಸ್ಕೊಂಡು ನೀವು ಒಳಗಡೆ ರಿಯಲಿ ಯಾರು ಅನ್ನುವ ಚೈತನ್ಯದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀವು ಅದನ್ನ ಪರಿಚಯ ಮಾಡ್ಕೊಳ್ಬೇಕು ಅಂದ್ರೆ, ಆ ಪ್ರೆಸೆನ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ, ನಿಮಗೆ ಒಂದು ಸಕ್ಸಸ್ ಕಾನ್ಷಿಯಸ್ನೆಸ್, ನಿಜವಾಗ್ಲೂ ಯಶಸ್ಸಿನ ಆ ಸುಪ್ತ ಮನಸ್ಸಿನ ಅರಿವು ಬರಬೇಕು, ಆಧ್ಯಾತ್ಮಿಕ ಅರಿವು ಬರಬೇಕು. ಆ ಒಂದು ನಿರ್ದಿಷ್ಟವಾದ ಅಮೋಘವಾದ ಒಂದು ಅದ್ಭುತವಾದ ಚೈತನ್ಯವನ್ನ ನೀವು ಜಾಗೃತಗೊಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಅದ್ರ ಮೇಲೆ ಕೆಲಸ ಮಾಡಬೇಕಾಗತ್ತೆ. ಸೊ ಹೇಳ್ತಾರಲ್ಲ, ಗೋಲ್ ಇಸ್ ನಾಟ್ ಸಮಥಿಂಗ್ ದಟ್ ಸ್ಕೇರ್ಸ್ ಯು ಅ ಲಿಟಲ್ ಬಟ್ ಎಕ್ಸೈಟ್ಸ್ ಯು ಅ ಲಾಟ್ ಅಂತ. ಅಂದರೆ ನಿಮ್ಮ ಗುರಿ ನಿಮ್ಮನ್ನು ಯಾವಾಗಲೂ ಅಯ್ಯೋ ನಾನು ಅದು ಅಚೀವ್ ಮಾಡಿಲ್ಲ, ನಾನು ಮನೆ ತೊಗೋಬೇಕು ಅಂತಿದೆ, ತೊಗೊಂಡಿಲ್ಲ ಅಂತ ಹೆದರಿಸೋದು, ಕೆಲಸ ಸಿಗಬೇಕಾಗಿತ್ತು ಇಷ್ಟರಲ್ಲಿ ಸಿಕ್ಕಿಲ್ಲ ಅಂತ ಹೆದರಿಸಿ ಆ ಆಂಗ್ಸೈಟಿ ನಿಮಗೆ ಕಾಯಿಲೆ ಬರ್ಸೋ ಥರ ಇರಬಾರ್ದು. ಅದು ನಿಮ್ಮನ್ನು ಜೀವನದ ಕಡೆ ಇನ್ನೂ ಉತ್ಸಾಹವಾಗಿ, ಇನ್ನೂ ಕಾನ್ಫಿಡೆನ್ಸಿಂದ, ಐ ಕಂಪ್ಲೀಟ್ಲಿ ಬಿಲೀವ್ ಅನ್ನೋ ಥರದ ಒಂದು ಫೇತ್ ಇಂದ, ಓ ನಂಗೆ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಇನ್ನೂ ತಯಾರಿ ಮಾಡ್ಕೊಳ್ಳೋಕೆ ಸಮಯ ಸಿಗ್ತಾ ಇದೆ ಅನ್ನೋ ಥರ, ಅಥವಾ ಇನ್ನೂ ಹೆಚ್ಚು ನಾನು ಇದ್ರ ಕಡೆ ಗಮನ ವಹಿಸ್ಬೋದು, ಅಥವಾ ಬೇರೆದನ್ನ ನಾನು ಏನಾದರೂ ಕಲಿಬೋದು ಅನ್ನೋ ಥರ, ಇನ್ನೂ ಬೇರೆ ಥರ ಇದನ್ನ ನಾವು ನೋಡ್ತಾ ಹೋಗ್ಬೋದು ಪಾಸಿಟಿವ್ ಆಗಿ. ನಿಮಗೆ ಇನ್ನೂ ಇಟ್ ಶುಡ್ ಗಿವ್ ಮೋರ್ ಥ್ರಿಲ್ ಅಂಡ್ ಎಕ್ಸೈಟ್ಮೆಂಟ್ ಟುವರ್ಡ್ಸ್ ಲೈಫ್ ಅಂಡ್ ನಾಟ್ ಸ್ಕೇರ್ ಯು. ಸೊ ಈ ನಿಟ್ಟಿನಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಗೆ ಎಕ್ಸಾಕ್ಟ್ಲಿ ನಮ್ದೊಂದು ನಿರ್ದಿಷ್ಟ, ಯಾಕಂದ್ರೆ ಎಷ್ಟೋ ಜನಕ್ಕೆ ನೀವು ಒಂದು 5 ಪ್ರಶ್ನೆ ಕೇಳಿದ್ರೆ ಇದು ಯಾಕೆ ಇಂಪಾರ್ಟೆಂಟು, ಇದು ಹೇಗೆ, ಹಾಗಾದ್ರೆ ಇದು ಇಂಪಾರ್ಟೆಂಟ್ ಅಲ್ವಾ, ಅವ್ರ ತಬ್ಬಿಬ್ಬಾಗಿ ನಾನು ಅದನ್ನ ಬಗ್ಗೆ ಯೋಚನೆ ಮಾಡಿಲ್ಲಪ್ಪ ಅಂತ ಹೇಳ್ಬಿಡ್ತಾರೆ. ಸೊ ಒಂದು ಅಷ್ಟು ಬೇರೆ ಆಸ್ಪೆಕ್ಟ್ಸ್ಗಳನ್ನ, ಅಟ್ಲೀಸ್ಟ್ ಮಿನಿಮಮ್ ಆಫ್ 12 ಡೈಮೆನ್ಷನ್ಸ್ ನಮ್ಮ ಜೀವನಕ್ಕೆ ಏನು ನಾವು ಪಾಸಿಟಿವ್ ಆಗಿ ಕೊಡಬೇಕು, ಎಕ್ಸಾಕ್ಟ್ ನಮ್ಮ ಸಂಪೂರ್ಣ ಈ ಒಂದು ಬಾಡಿಯನ್ನ 5 ಎಲಿಮೆಂಟ್ಸ್ಗೂ ನ್ಯಾಯ ಒದಗಿಸಿ, ಪ್ರಕೃತಿ ಶವರ್ ಮಾಡ್ತಾರೋ ಪ್ರೀತಿಗೂ ನ್ಯಾಯ ಒದಗಿಸಿ, ನಮ್ಮ ಫ್ಯಾಮಿಲಿಗೆ ನ್ಯಾಯ ಒದಗಿಸಿ, ನಮ್ಮ ಸಮಾಜ ಏನು ನಮ್ಮನ್ನ ಟ್ರಸ್ಟ್ ಮಾಡುತ್ತೆ ಆಸ್ ಅ ಬ್ಯೂಟಿಫುಲ್ ಸಿಟಿಸನ್ ಅದಕ್ಕೆ ನ್ಯಾಯ ಒದಗಿಸೋಕೆ, ಆ ನಿಟ್ಟಿನಲ್ಲಿ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಳ್ಳೋದು ಹೇಗೆ, ಲಾಂಗ್ ಟರ್ಮ್ ವಿಷನ್ ಅನ್ನ ಹೇಗೆ ನಾವು ಸ್ಪ್ಲಿಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ಬೋದು, ನಮ್ಮ ಶಾರ್ಟ್ ಕಮಿಂಗ್ಸ್, ಅದು ಚಿಕ್ಕ ಲೇಸಿನೆಸ್. ಈಗ ಲೇಸಿನೆಸ್ ಅಂದ ತಕ್ಷಣ ಐ ಆಮ್ ಲೇಸಿ ಅಂತ ಕ್ವಾಲಿಟಿ ಅಂತ ಹೇಳ್ಬಿಡ್ತಾರೆ, ಬಟ್ ಇನ್ ರಿಯಾಲಿಟಿ ಲೇಸಿನೆಸ್ ಸುಮ್ಮನೆ ಉದ್ಭವ ಆಗಲ್ಲ. ಅದರ ಹಿಂದೆ ಒಂದು ಭಾವನಾತ್ಮಕವಾಗಿ ಒಂದು ಕಥೆನೇ ಇರುತ್ತೆ. ಯಾವ ಕಾರಣಗಳಿಗೆ ಒಬ್ಬ ವ್ಯಕ್ತಿ ಸೋಂಬೇರಿ ಆದ ಅನ್ನೋ ರೀತಿ ಒಂದಷ್ಟು ಡ್ರೈವಿಂಗ್ ಫೋರ್ಸಸ್ ಇರುತ್ತೆ ಅವ್ರಿಗೆ ಆ ಥರ ಡಲ್ ಆಗಕ್ಕೆ. ಕೆಲವು ಸರಿ ನನ್ನ ಕೈಲಿ ಆಗಲ್ಲ ಬಿಡು ಅಂತ ನಾವೇನು ಹೇಳ್ಕೊಳ್ತೀವಿ, ಸುಮ್ಮನೆ ನಮಗೆ ಬಂದಿರೋ ಆ ಒಂದು ಗುಣ ಅಲ್ಲ ಅದು. ನನ್ನ ಕೈಲಿ ಆಗಲ್ಲ ಅನ್ನೋ ಕನ್ಕ್ಲೂಷನ್ಗೆ ಹಿಂದೆ ಇರುವ ಯಾವುದೋ ಒಂದು ಸಂಗತಿಯ ಒತ್ತಡದಿಂದ ಅದು ರೀಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇದು ಆ್ಯಕ್ಚುಲಿ ಇಸ್ ಅ ಡೀಪ್ ಸಬ್ಜೆಕ್ಟ್. ಇದನ್ನು ನಮಗೆ ಯಾರೋ ತಗೋ ಪ್ಲೀಸ್ ಕಲ್ತ್ಕೊ ಅಂತ ಕನ್ವಿನ್ಸ್ ಮಾಡೋಕೋ, ಅಥವಾ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಗ್ರೇಟ್, ಇಲ್ಲ. ಅದರಿಂದ ನಾವೇ ಇಟ್ ಈಸ್ ಅವರ್ ಲೈಫ್. ಸೊ ನಾವು ಇಂಟ್ರೆಸ್ಟ್ ತೋರಿಸಿ ಅದ್ರ ಬಗ್ಗೆ ಹೆಚ್ಚು ಕಲಿಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ಮೋಟಿವೇಶನಲ್ ಪುಸ್ತಕಗಳಿದೆ, ಇನ್ಸ್ಪಿರೇಷನಲ್ ಪುಸ್ತಕಗಳಿದೆ, ದಯವಿಟ್ಟು ಓದಿ. ಆ ಪುಸ್ತಕಗಳ ಮೂಲಕ ನೀವು ಅದು ರಾಬಿನ್ ಶರ್ಮಾ ಅವರ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಥರದ ಪುಸ್ತಕಗಳಿರ್ಬೋದು, ಅಥವಾ ಕನ್ನಡದಲ್ಲೂ ಸಾಕಷ್ಟು ಪುಸ್ತಕಗಳಿದೆ. ಅದರಲ್ಲಿ ಹೇಗೆ ಗುರಿ ನಾವು ಅಚೀವ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಜರ್ನಿಯಲ್ಲಿ ನಾವು ನಮ್ಮನ್ನ ಹೆಚ್ಚು ಎನ್ಹಾನ್ಸ್ ಮಾಡ್ಕೊಳ್ತೀವಿ ಅನ್ನೋ ಲೆವೆಲ್ವರೆಗೂ ಇದೆ. ಇನ್ಫ್ಯಾಕ್ಟ್ ಈ ನಿಟ್ಟಿನಲ್ಲೇ ಸ್ಪೆಸಿಫಿಕ್ ಆಗಿ ವರ್ಷಾನುವರ್ಷ ಏನು ಕಳೀತಾ ಇದೆ ಅದರಲ್ಲಿ ರಿಯಲ್ ಒಂದು ಎಸೆನ್ಸನ್ನು ಹೇಗೆ ಕಂಡಿಟ್ಕೊಳ್ಳೋದು, ನಾವು ನಮ್ಮ ಆತ್ಮದ ಗುರಿಯ ಜೊತೆ ಸಂತೃಪ್ತಿಯಿಂದ ಹೇಗೆ ಆ ವಿಚಾರಕ್ಕೆ ಹತ್ರ ಹೋಗೋದು, ಎಲ್ಲ ರೀತಿಯಲ್ಲೂ ನಮಗೆ ನಾವು ನ್ಯಾಯ ಒದಗಿಸ್ಕೊಡೋದು ಹೇಗೆ, ಸಂತೃಪ್ತಕರವಾಗಿ ಸಂತೋಷದ ಜೊತೆಯಲ್ಲಿ ಗುರಿಗಳನ್ನು ಅಚೀವ್ ಮಾಡೋದು ಹೇಗೆ, ಆರೋಗ್ಯವನ್ನು ಡೆಫಿನೆಟ್ಲಿ ಪ್ರೈಮರಿ ಕನ್ಸರ್ನ್ ಆಗಿ ಅಥವಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿ ಇಟ್ಕೊಂಡು ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋಕೆ ಯಶಸ್ವಿಗಳ ಕಾರ್ಯಾಗಾರ ಅಥವಾ ವಿನರ್ಸ್ ವರ್ಕ್ಶಾಪ್ ಅನ್ನೋದನ್ನ ಇದೇ ತಿಂಗಳು 20ನೇ ತಾರೀಕಿಂದ 30ನೇ ತಾರೀಕುವರೆಗೂ
7:30 8:30 ಸಂಜೆ ಆನ್ಲೈನಲ್ಲಿ ನಾವು ವಿಶೇಷವಾದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಇದೊಂದು ಟ್ರೈನರ್ ನಾವು ವಿನರ್ ಆಗೋಕ್ಕೆ ಟ್ರೈನ್ ಮಾಡೋ ಥರದ್ದು ಒಂದು ವರ್ಕ್ಶಾಪ್, ಒನ್ ಆಫ್ ದ ಬ್ಯೂಟಿಫುಲ್ ಸೆಷನ್ಸ್. ವೈಯಕ್ತಿಕವಾಗಿ ನಾನು ಈ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ವಾಟ್ ಎವರ್ ಲಿಟಲ್ ಬಿಟ್ ದಟ್ ಐ ಹ್ಯಾವ್ ಡನ್ ಇನ್ ಆಲ್ ದಟ್ ಅಪ್ರಿಸಿಯೇಷನ್ ದಟ್ ಯು ಪೀಪಲ್ ಗಿವ್ ಮೀ, ಆ ನಿಟ್ಟಿನಲ್ಲಿ ಹೇಗೆ ಸಾಧ್ಯ ಆಯಿತು, ಯಾವ ಥರ ಅದನ್ನು ಜಾಟ್ ಔಟ್ ಮಾಡ್ಕೊಂಡ್ವಿ. ಮತ್ತು ನಾಟ್ ಟು ಫರ್ಗೆಟ್ ಎವ್ರಿ ಸಿಂಗಲ್ ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಮೋಟಿವೇಟರ್ ಅಥವಾ ಆಥರ್, ಇವ್ರು ಎಲ್ಲರೂ ಹೇಗೆ ಇದನ್ನು ಅಳವಡಿಸ್ಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಅದನ್ನು ಅಚೀವ್ ಮಾಡಿದ್ದಾರೆ, ಒನ್ ಆಫ್ ದ ಟಾಪ್ ಪೀಪಲ್ಸ್ ಇನ್ ದ ವರ್ಲ್ಡ್, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ತಿಳ್ಕೊಂಡು ಸುಲಭ ರೀತಿಯಲ್ಲಿ ನಾವು ಅದನ್ನು ಹೇಗೆ ಅಚೀವ್ ಮಾಡೋದು, ಆ್ಯಂಡ್ ಮುಖ್ಯವಾಗಿ ನ್ಯೂನತೆಗಳನ್ನು ಗೆದ್ದು ಅದಕ್ಕೆ ಹತ್ತಿರ ಹೋಗೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ನಾವು ಕಲಿಯುವ ಪ್ರಯತ್ನವನ್ನು ಮಾಡೋಣ. ಐ ಹೋಪ್ ಈ ಮಾಹಿತಿ ನಿಮಗೆ ಹೆಲ್ಪ್ ಆಗಿದೆ. ಇದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅಟ್ಲೀಸ್ಟ್ ಇನ್ನೇನು ಕೆಲವೇ ದಿನಗಳ ಈ ವರ್ಷ ಇರೋದ್ರಿಂದ ನೀವು ಅದನ್ನು ರೈಟ್ ಡೌನ್ ಮಾಡಿ ಒಂದು ಓವರ್ ಆಲ್ ಪಿಕ್ಚರ್ ನಿಮ್ಮ ಬಗ್ಗೆ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಟ್ರೈ ಟು ಬಿ ದ ಡೈರೆಕ್ಟರ್ ಆಫ್ ಯುವರ್ ಓನ್ ಮೂವಿ. ಸೊ ಹೇಗಿದ್ರು ನೀವು ಏನೇನೋ ಪ್ಲ್ಯಾನ್ ಮಾಡ್ತಾ ಇರ್ತೀರಾ ನ್ಯೂ ಇಯರ್ಗೆ ಹಾಗೆ ಹೀಗೆ ಅಂತ. ಈ ಪ್ಲ್ಯಾನಿಂಗ್ ಇಲ್ಲದೆ ನಾವು ಬೇರೆ ಏನೇ ಮಾಡಿದ್ರು ಅದು ತಾತ್ಕಾಲಿಕ. ಆ್ಯಕ್ಚುಲಿ ಉಳಿಯೋದು ನಾವು ಏನು ಒಂದು ರಿಯಲ್ ಗ್ರೋತ್ ಪಡ್ಕೊಳ್ತೀವಿ ಇಂಟರ್ನಲಿ, ಅದು. ಅದರಿಂದ ಡೆಫಿನೆಟ್ಲಿ ಟ್ರೈ ಲರ್ನಿಂಗ್ ಅ ಲಿಟಲ್ ಬಿಟ್ ಮೋರ್. ಈ ತಿಂಗಳು ಇನ್ನೂ ಹೆಚ್ಚು ಈ ಥರದ್ದು ವೀಡಿಯೋಸನ್ನು ಮಾಡ್ತೀನಿ, ನಮ್ಮ ಜೀವನದ ಪರಮ ಉದ್ದೇಶವನ್ನು ಹೇಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೋದು ಅಂತ. ಈ ನಿಟ್ಟಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕಾರ್ಯಾಗಾರದ ಬಗ್ಗೆ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನು ಸ್ವಲ್ಪದಲ್ಲೇ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಾರ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.